one is ಪೊಲಿಟಿಕಲ್ ಸಿಗ್ನಿಫಿಕೆನ್ಸಸ್. ನೀವೇನಾದ್ರೂ ಲೋಕಸಭಾದಲ್ಲಿ ಎಷ್ಟಿದ್ದಾರೆ ಇವಾಗ 545 MPs ಇದ್ದಾರೆ. ಆ 545 MPs ತಗೊಂಡ್ರೆ ಅರೌಂಡ್ 300 ಪ್ಲಸ್ ಎಲ್ಲ ಆ ಜಾಗದವರು ಇದ್ದಾರೆ, ಗ್ಯಾಂಗೆಟಿಕ್ ಪ್ಲೇನ್ದವ್ರೆ. ಬಿಹಾರು, ಯಾಕಂದ್ರೆ ಯುಪಿ ನೋಡಿ ಲಾರ್ಜೆಸ್ಟ್ ಅದು ಇನ್ ಪಾಪ್ಯುಲೇಷನ್, ಹಾಗಾಗಿ ಮೋಸ್ಟ್ಲಿ ಅಲ್ಲಿ ಎಂಪಿಗಳು ಬರ್ತಾರೆ. ಮೋಸ್ಟ್ಲಿ ಎಂಪೀಸ್ ಆಗಲಿ ಅಂದ್ರೆ ಪೊಲಿಟಿಕಲಿ ಇಟ್ ಇಸ್ ವೆರಿ ರಿಚ್. ಅಂಡ್ ದ ಪೊಲಿಟಿಕಲ್ ಏನ್ ಹುಟ್ಟಲ್ಲ ನಮ್ಮ ಕಡೆ ರಾಜಕೀಯ ಹುಟ್ಟಲ್ಲ, ಅದು ಹುಟ್ಟಿರೋದು ಬೆಂಗಾಲ್ದಿಂದ. ದ ಪಾಲಿಟಿ ಆರ್ ದ ಪಾಲಿಟಿಕ್ಸ್ ಇನ್ ಇಂಡಿಯಾ ಒರಿಜಿನೇಟ್ ಫ್ರಮ್ ದ ಬೆಂಗಾಲ್. ಹಾಗಾಗಿ ಪೊಲಿಟಿಕಲ್ ಹಿಸ್ಟ್ರಿ ಕೂಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಕೂಡ ಗ್ಯಾಂಗೆಟಿಕ್ ಪ್ಲೇನಿಗೆ ಸಂಬಂಧಪಟ್ಟಿರೋದು. ಓಕೆ, ಅಂಡ್ ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ ಹಿಸ್ಟ್ರಿ ಅಂಡ್ ಪ್ರೆಸೆಂಟ್ ಆಲ್ಸೋ. ಪ್ರೆಸೆಂಟ್ ತಗೊಂಡ್ರು ಕೂಡ ಮೋಸ್ಟ್ ಆಫ್ ದ ಎಂಪೀಸ್ ಇನ್ ದ ಪಾರ್ಲಿಮೆಂಟ್ ಆರ್ ಫ್ರಮ್ ಅಗೇನ್ ಗ್ಯಾಂಗೆಟಿಕ್ ಪ್ಲೇನ್. ಅಂದ್ರೆ ಗ್ಯಾಂಗೆಟಿಕ್ ಪ್ಲೇನ್ ಅಂದ್ರೆ ಆ ಸ್ಟೇಟ್ ಅಲ್ಲಿ ಯುಪಿ, ಬಿಹಾರ, ವೆಸ್ಟ್ ಬೆಂಗಾಲ್ ಆ ರೀಜನ್ ಇದ್ದವ್ರೆ. ಓಕೆ, ಸೊ ಹಾಗಾಗಿ ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಸಿಗ್ನಿಫಿಕೆನ್ಸ್. ಅಂಡ್ ಇವಾಗ ಇಡೀ ಕಂಟ್ರಿ ಯಾರ ಕೈಯಲ್ಲಿದೆ? ದ ಪೀಪಲ್ ಫ್ರಮ್ ದ ಗ್ಯಾಂಗೆಟಿಕ್ ಪ್ಲೇನ್. ಅಮಿತ್ ಶಾ, ನರೇಂದ್ರ ಮೋದಿ ಇವರೆಲ್ಲ ಎಲ್ಲಿಂದ? ಅಲ್ಲಿ ತಾನೇ ಎಲ್ಲ. ನರೇಂದ್ರ ಮೋದಿ ಅವರು ಗುಜರಾತ್, ಅಂಡ್ ಅಮಿತ್ ಶಾ ಯುಪಿ, ಯೋಗಿ ಆದಿತ್ಯನಾಥ್ ಗೋರಖ್ಪುರ್ ಯುಪಿ, ಎಲ್ಲ ಅವರೇ ಅಲ್ಲೇ ಅವರು ಇದ್ದಾರೆ ಎಲ್ಲರೂ. ಓಕೆ, ಸೊ ಹಾಗಾಗಿ ಎಂಟೈರ್ ಕಂಟ್ರೀಸ್ ಇನ್ ದ ಕಂಟ್ರೋಲ್ ಆಫ್ ಅಗೇನ್ ಗ್ಯಾಂಗೆಟಿಕ್ ಪ್ಲೇನ್ ಪೀಪಲ್. ಓಕೆ, ಸೊ ಹಾಗಾಗಿ ಇಟ್ ಈಸ್ ಪೊಲಿಟಿಕಲಿ ಆಲ್ಸೋ ವೆರಿ ಸಿಗ್ನಿಫಿಕೆಂಟ್. ಸೊ ಇವು 5 ಪಾಯಿಂಟ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಅರೌಂಡ್ 70% ಆಫ್ ದ ಮಾರ್ಕ್ಸ್. ಏನಾದರೂ ಏನೇ ಕ್ವಶನ್ ಕೇಳಿ ಈ ತರ ನೀವು ಬರೆದ್ರೆ ನಿಮಗೆ 70% ಮಾರ್ಕ್ಸ್ ಬಂದೇ ಬರುತ್ತೆ. ಅಂಡ್ 70% ಮಾರ್ಕ್ ಬಂದ್ರೆ ಯು ವಿಲ್ ಬಿ ಇನ್ ದ ಟಾಪ್ 10. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟಾಪ್ 1000, ಐ ಆಮ್ ಟಾಕಿಂಗ್ ಟಾಪ್ 10. ಟಾಪ್ 10 ದಾಗೆ ಬರ್ತೀರಾ. And it's possible provided if you follow the system and if you follow the methods. Methods are very important, and whatever methods we are following you have to follow it. ಯಾಕಂದ್ರೆ ಈ ತರ ಬರೆದ್ರೆ ಮಾರ್ಕ್ಸ್ ಹೆಚ್ಚಿಗೆ ಬರುತ್ತೆ. ಎಲ್ಲರೂ ಸುಮ್ಕೆ ಗ್ಯಾಂಗೆಟಿಕ್ ಪ್ಲೇನ್ ತುಂಬಾ ಚೆನ್ನಾಗಿ ನೋಡಕ್ಕೆ ಪ್ಲೇಸ್ ಟೂರಿಸಂ ಆಕ್ಟಿವಿಟಿ ಅಲ್ಲ, ಟೂರಿಸಂ ಅಲ್ಲೇ ಹೆಚ್ಚಿಗೆ ಬರುತ್ತೆ. ಟೂರಿಸಂ ನೋಡಿ ನೀವು ಕಂಪೇರ್ ಮಾಡಿದ್ರೆ ಈಗ ಊಟಿ, ಕೊಡೈಕನಾಲ್ ಅಂಡ್ ಸಿಮ್ಲಾ, ಮನಾಲಿ ಕಂಪೇರ್ ಮಾಡಿದ್ರೆ ಇದು ಏನೂ ಅಲ್ಲೇ ಅಲ್ಲ ಗ್ಯಾಂಗೆಟಿಕ್ ಪ್ಲೇನ್. ಗ್ಯಾಂಗೆಟಿಕ್ ಪ್ಲೇನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅಂಡ್ ಫಾರ್ ಇಟ್ಸ್ ಪ್ಲೇನ್ ಏರಿಯಾ ರಾದರ್ ದನ್ ಇಟ್ಸ್ ಟೂರಿಸಂ. ಟೂರಿಸಂ ಇರಬಹುದು ಬಟ್ ವೆರಿ ರೇರ್. ಯಾರು ಈಗ ಹರಿದ್ವಾರ್ ಹೋಗ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ವೆನ್ ವಿ ಕಂಪೇರ್ ವಿತ್ ದ ಹಿಲ್ ಸ್ಟೇಷನ್ಸ್ ದ ಟೂರಿಸಂ ಆಕ್ಟಿವಿಟಿ ಇಸ್ ವೆರಿ ಲೆಸ್ ಇನ್ ದ ರಿಲಿಜಿಯಸ್ ಇದರಲ್ಲಿ. ರಿಲಿಜಿಯಸ್ ಪ್ಲೇಸ್ ಅಲ್ಲಿ ಹೋಗೋರು ಯಾರು? ಅಜ್ಜ ಅಜ್ಜಿಗಳು, ಮದುವೆ ಆದವರು ಅವ್ರು ಹೋಗ್ತಾರೆ. ಬಟ್ ಹಿಮಾಲಯಾಸ್ ಅಂತ ತಗೊಂಡ್ರೆ ಎಲ್ಲ ಯಂಗ್ ಜನರೇಷನ್, ಅಂಡ್ ಮೋಸ್ಟ್ ಆಫ್ ದ ಯಂಗ್ ಜನರೇಷನ್ ಇವಾಗ ಇಂಡಿಯಾದಲ್ಲಿ ಎಷ್ಟಿದ್ದಾರೆ? 50 to 60% ಅವರೇ ತುಂಬಿಕೊಂಡಿದ್ದಾರೆ ಯಂಗ್ ಜನರೇಷನ್. ಅವ್ರು ಹರಿದ್ವಾರ್ ಹೋಗೋದು ಯಾರಾದ್ರೂ ಹೋಗ್ತಾರಾ? ಇಲ್ಲ ಸಿಮ್ಲಾ ಹೋಗ್ಬರ್ತೀನಿ ಅಂತ ಅಥವಾ ಊಟಿಗೆ ಹೋಗ್ಬರ್ತೀನಿ ಅಂತ. ಸೊ ಅಂದ್ರೆ ಮೋಸ್ಟ್ಲಿ ದಿಸ್ ಗ್ಯಾಂಗೆಟಿಕ್ ಪ್ಲೇನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಇಸ್ ನೋನ್ ಫಾರ್ ದ economic activities ಅಂತ ಫಸ್ಟ್, and second one is historic activities, and third one is religious activities. The people like Buddhism or Buddha, Jainism, Mahavira, so ಅವರೆಲ್ಲ ಹುಟ್ಟಿರೋದು ಇಲ್ಲೇನೆ. ಓಕೆ, ಆ ತರ ನಿಮಗೆ ಇದು ಇಂಪಾರ್ಟೆಂಟ್. ಸೊ ಇದು ಸಿಗ್ನಿಫಿಕೆನ್ಸ್ ಆದ್ಮೇಲೆ ದೆನ್ ವಿಲ್ ಟಾಕ್ ಅಬೌಟ್ ದ ಪೆನ್ಸಿಲ್ ಫ್ಲಾಟು. ಇನ್ನೊಂದು ಕ್ವಶನ್ ಇದೆ. ಇನ್ನೊಂದು ಕ್ವಶನ್ ಕೇಳಿದ್ರು, ಅದು ಬರ್ಕೊಳ್ಳಿ. ಓಕೆ, ಸೊ ಸೆಕೆಂಡ್ ಕ್ವಶನ್ ವಾಸ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ಗ್ಯಾಂಗೆಟಿಕ್ ಪ್ಲೇನ್ ಅಂತ ಕ್ವಶನ್ ಕೇಳಿದ್ರು, ಅಥವಾ ವಾಟ್ ಆರ್ ದ ಇಂಪಾರ್ಟೆಂಟ್ ಫಿಸಿಕಲ್ ಡಿವಿಷನ್ಸ್, ವಾಟ್ ಆರ್ ದ ಇಂಪಾರ್ಟೆಂಟ್ ಫಿಜಿಯೋಗ್ರಾಫಿಕ್ ಅಂತ ತಗೊಳ್ಳಿ. ವಾಟ್ ಆರ್ ದ ಇಂಪಾರ್ಟೆಂಟ್ ಫಿಜಿಯೋಗ್ರಾಫಿಕ್ divisions, what are the important physiographic divisions of North Indian plain or Gangetic plain? Okay, so what are the important physiographic divisions of North Indian plain or the Gangetic plain? So ಇಲ್ಲಿ ನೀವು 5 ಪಾಯಿಂಟ್ ಮೆನ್ಷನ್ ಮಾಡಬೇಕಾಗುತ್ತೆ. ಒಂದು ಭಾಬರ್, then second point is Terai, and third point is Khadar, and fourth point is Bangar, and fifth point is Delta. You 5 point with ಸ್ವಲ್ಪ ರಫ್ ಮ್ಯಾಪ್ ಈ ತರ ಹಿಮಾಲಯಸ್ ತೋರಿಸಿ, ಇಲ್ಲಿ ಒಂದು ಬೆಲ್ಟ್ ತೋರಿಸಿ, ಬೆಲ್ಟ್ ಆಫ್ ಪೇಬಲ್ಸ್ ಅಂತ, ಇಲ್ಲಿ ಬೆಲ್ಟ್ ಆಫ್ ತೆರೈ ಅಂತ ಈ ತರ ತೋರಿಸಿದ್ರೆ ಯು ವಿಲ್ ಗೆಟ್ ಅಗೇನ್ ಗುಡ್ ಮಾರ್ಕ್ಸ್. ಇದು ಅರ್ಥ ಆಯ್ತಾ? ಸೊ ಇವು ಎರಡು ಕ್ವಶನ್ ಕೇಳಿದ್ದಾರೆ, ಮತ್ತೆ ಏನೇ ಕ್ವಶನ್ ಕೇಳಿದ್ರು ಇಷ್ಟು ಇನ್ಫಾರ್ಮೇಶನ್ ಬಗ್ಗೆ ನೀವು ಆರಾಮಾಗಿ ಬರೀತೀರಾ, ಏನೇ ಕ್ವಶನ್ ಕೇಳಿದ್ರು. ಓಕೆ, ಅಂಡ್ ಸಮ್ ಟೈಮ್ ಕ್ವಶನ್ ಕೇಳಿದ್ರು. ಸೊ ಇನ್ನೊಂದು ಕ್ವಶನ್ ಕೇಳಿದ್ರು ಯಾವಾಗ 2007-8 ಕೇಳಿದ್ರು. ಸೊ ವೈ ದ ಗ್ಯಾಂಗೆಟಿಕ್ ಪ್ಲೇನ್ ಇಸ್ ನಾಟ್ ಸೂಟೇಬಲ್ ಫಾರ್ ದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಅಂತ ಹೇಳಿ. ಅರ್ಥ ಆಯ್ತಾ? ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಏನು? ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ ತಾನೆ. ಇಟ್ ಇಸ್ ನಾಟ್ ಸೂಟೇಬಲ್ ಫಾರ್ ದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್. ಹೌದು, ನಿಜ. ಯಾಕಂದ್ರೆ ಅದು ಪ್ಲೇನ್ ಏರಿಯಾ ಇರೋದು. ಅಲ್ಲಿ ನೋಡಿ, ಯಾವ್ದಾದ್ರು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗ್ಬೇಕಂದ್ರೆ ಮೌಂಟೇನ್ ನಿಂದ ಫ್ಲೋ ಆಗಬೇಕು. ಅವಾಗ ತಾನೇ ಇಲ್ಲಿ ಟರ್ಬೈನ್ಸ್ ಹಾಕಿ ಅದನ್ನು ಫಾಸ್ಟ್ ರೇಟ್ ಮಾಡಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು. ಆದ್ರೆ ಇಲ್ಲಿ ಏರಿಯಾ ಪ್ಲೇನ್ ಇರೋದ್ರಿಂದ ಅಲ್ಲಿ ಇದು ಮಾಡೋಕ್ಕಾಗತ್ತೆ, ಮೋಟರ್ ಇದು ಮಾಡೋಕ್ಕಾಗತ್ತಾ?
ಬರಂಗಿಲ್ಲ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಸೂಟೇಬಲ್ ಬಿಕಾಸ್ ದ ವಾಟರ್ ಗ್ಯಾಂಗೆಟಿಕ್ ಪ್ಲೇನ್ ಅದು ಪ್ಲೇನ್ ಇದೆ, ಹಾಗಾಗಿ ಇಲ್ಲಿ ರಿವರ್ಸ್ ಎಲ್ಲ ಪ್ಯಾರಲಲ್ ಫ್ಲೋ ಆಗ್ತವೆ, ಹಾರಿಜಾಂಟಲ್ ಫ್ಲೋ ಆಗ್ತವೆ. ಅದೇ ಮೌಂಟೇನ್ಸ್ ತಗೊಂಡ್ರೆ ರಿವರ್ಸ್ ಆರ್ ಫ್ಲೋಯಿಂಗ್ ವರ್ಟಿಕಲಿ, ಅಂಡ್ ಫಾರ್ ದ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ರಿವರ್ಸ್ ಶುಡ್ ಫ್ಲೋ ಇನ್ ದ ವರ್ಟಿಕಲ್ ಡೈರೆಕ್ಷನ್, ದೆನ್ ಓನ್ಲಿ ಇಟ್ ಇಸ್ ವೆರಿ ಈಸಿ. ಹಾಗಾಗಿ ನೀವು 4 ಪಾಯಿಂಟ್ ಬರೆದ್ರೆ ಸೊ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್ ಅಗೇನ್. ಓಕೆ, ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡಿ ಇದು ಪೆನಿನ್ಸುಲರ್ ಪ್ಲಾಟೂ. ಪೆನಿನ್ಸುಲರ್ ಪ್ಲಾಟೂ ಮನೇಲಿ ಹೋಗಿ ನೀವು ಕರೆಕ್ಟ್ ಡಯಾಗ್ರಾಮ್ ಹಾಕೋಬೇಕು. ಇಲ್ಲಿ ರಫ್ ಡಯಾಗ್ರಾಮ್ ಹಾಕೊಳ್ಳೋದು ಕ್ಲಾಸಲ್ಲಿ, ಮನೇಲಿ ಹೋಗಿ ಕರೆಕ್ಟ್ ಡಯಾಗ್ರಾಮ್ ಹಾಕೊಳ್ಳಿ, ಅಥವಾ ಮ್ಯಾಪ್ ಅಟ್ಲಾಸ್ ನೋಡ್ಲೇಬೇಕು. ನೀವು ಅಟ್ಲಾಸ್ ಇದೆ ನಿಮ್ಮ ಹತ್ರ ಇದೆ ಮನೋಜ್? ಓಕೆ, ಅಟ್ಲಾಸ್ ಓಪನ್ ಮಾಡಿ. ಇವತ್ತು ತಂದಿಲ್ವಾ? ಯಾಕೆ ಮಜಾ ಬರ್ಲಿಲ್ವಾ? ಓಕೆ, ನೋಡಿ ಈಗ ಆಲ್ರೆಡಿ ಇಲ್ಲಿ ಗ್ಯಾಂಗೆಟಿಕ್ ಪ್ಲೇನ್ ಇದೆ ನಮ್ದು ಮೇಲೆ, ಗ್ಯಾಂಗೆಟಿಕ್ ಪ್ಲೇನ್. ಈ ಗ್ಯಾಂಗೆಟಿಕ್ ಪ್ಲೇನ್ ಅಲ್ಲಿ ಇಲ್ಲಿ ಒಂದು ಇದು ಬರುತ್ತೆ, ಒಂದು ರೇಂಜ್ ಬರುತ್ತೆ, ಅಂಡ್ ದ್ಯಾಟ್ ರೇಂಜ್ ಇಸ್ ಅರಾವಲಿ ರೇಂಜ್. ಅರಾವಲಿ ರೇಂಜ್. ಸೊ ಅರಾವಲಿ ರೇಂಜ್ ತುಂಬಾ ಇಂಪಾರ್ಟೆಂಟ್ ಇನ್ ಪೆನಿನ್ಸುಲರ್ ಪ್ಲಾಟೂ. ಪೆನಿನ್ಸುಲರ್ ಪ್ಲಾಟೂ ತಗೊಂಡ್ರೆ ಅರಾವಲಿ ರೇಂಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಇಸ್ ದ ಓಲ್ಡೆಸ್ಟ್ ರೇಂಜ್ ಆಫ್ ಇಂಡಿಯಾ. ಸೊ ಅರಾವಲಿ ಇಸ್ ದ ಓಲ್ಡೆಸ್ಟ್ fold mountain range in India. Question ಕೇಳಬಹುದು ನಿಮಗೆ, which is the oldest mountain range of India? Answer ಅರಾವಲಿ. ಯಾಕಂದ್ರೆ ಅರಾವಲಿ 3.6 billion years ago ಕ್ರಿಯೇಟ್ ಆಗಿದ್ದಾವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. 3.6 billion years ago ಕ್ರಿಯೇಟ್ ಆಗಿದ್ದಾವೆ. And if you take Aravali, the distance of the Aravali is 800 km. And this Aravali runs between Gujarat to Delhi. Gujarat to Delhi. Okay, so Aravali range runs between Gujarat to Delhi. Gujarat and Delhi. And again ಇಲ್ಲಿ ಬರೋದು ರಾಜಸ್ಥಾನ ಬರುತ್ತೆ, and again ಇಲ್ಲಿ ಹರಿಯಾಣಾನು ಬರುತ್ತೆ. ಕ್ವಶನ್ ಕೇಳಬಹುದು ನಿಮಗೆ, ಅರಾವಲಿ ರೇಂಜ್ ಯಾವ್ಯಾವ ಸ್ಟೇಟ್ ಇಂದ ಪಾಸ್ ಆಗ್ತವೆ ಅಂತ. ಆನ್ಸರ್ 4 ಯಾವುದು? ಗುಜರಾತ್, ರಾಜಸ್ಥಾನ್, ಹರಿಯಾಣ, ಡೆಲ್ಲಿ. ಒಂದ್ಸರಿ ಮ್ಯಾಪ್ ನೋಡಿ, ಇದಾವಿಲ್ಲೋ 4. ಸೊ ಗುಜರಾತ್, ರಾಜಸ್ಥಾನ್, ಹರಿಯಾಣ, ಡೆಲ್ಲಿ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಲ್ರೆಡಿ ಕೇಳಿದ್ದಾರೆ. ದ ಅರಾವಲಿ ರೇಂಜ್ ಸೊ ಲೈಸ್ ಬಿಟ್ವೀನ್ ಹೌ ಮೆನಿ ಸ್ಟೇಟ್ಸ್ ಅಂತ. ಆನ್ಸರ್ 4 ಯಾವುದು? ಗುಜರಾತ್ ಸ್ಟಾರ್ಟ್ ಆಗುತ್ತೆ, ಡೆಲ್ಲಿ ಎಂಡ್ ಆಗುತ್ತೆ. ಇದೆಯಾ ನೋಡಿ ಇಲ್ಲಿ. Okay, and Aravali is very important because this is the oldest fold mountain, sorry not fold, sorry block mountain hakkoli. Himalayas are fold mountain and this is a block mountain, sorry it's not fold, it's a block mountain. So Aravali is our oldest block mountain range, and it is extended for 800 km length, 800 km ide between Gujarat to Rajasthan, Gujarat to Delhi, and again it passes through Rajasthan and Haryana. Okay, so ist nodi, ist ಆದ್ಮೇಲೆ ಮೇನ್ಲಿ ಬರುವುದು ಈ ಇದು ಇದೆಯಲ್ಲ ಪೆನಿನ್ಸುಲರ್ ಪ್ಲಾಟೂ. ಪೆನಿನ್ಸುಲರ್ ಪ್ಲಾಟೂ ಮೇನ್ಲಿ ವಿ ಆರ್ ಡಿವೈಡಿಂಗ್ ಇಂಟು ಹೌ ಮೆನಿ ಸೆಕ್ಷನ್ಸ್? ಎಷ್ಟು ಗ್ರೂಪ್ ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ ಪೆನಿನ್ಸುಲರ್ ಪ್ಲಾಟೂನ? ನೋಡಿ, ಒಂದು ಬರುತ್ತೆ ಇಲ್ಲಿ, ಇಲ್ಲಿ ಬರೋದು ನರ್ಮದಾ ರಿವರ್. ಓಕೆ, ಸೊ ನರ್ಮದಾ ರಿವರ್ ಅಂತ ತಿಳ್ಕೊಳ್ಳಿ. ಎಲ್ಲಿಂದ ಇಲ್ಲಿಂದ ಬರುತ್ತೆ, ಎಲ್ಲಿಂದ? ಓಕೆ, ಅಮರ್ಕಂಟಕದಿಂದ. ಅಂಡ್ ದ್ಯಾಟ್ ನರ್ಮದಾ ರಿವರ್ ಗಿಂತ ಮೇಲೆ ಇರುವುದು, ನರ್ಮದಾ ರಿವರ್ ಗಿಂತ ಮೇಲೆ ಇರುವುದು ಯಾವ್ದು ಬರುತ್ತೆ? ಯಾವ ಪ್ಲೇನ್ ಬರುತ್ತೆ? ವಿಂಧ್ಯ ಬರುತ್ತೆ, ಸತ್ಪುರ ಬರುತ್ತಾ? ವಿಂಧ್ಯ. ಸೊ ಜಸ್ಟ್ ಕೇಳಿ, ಬರ್ಕೋಬೇಡಿ, ಜಸ್ಟ್ ಕೇಳಿ. ಸೊ ವಿಂಧ್ಯ ಕಮ್ಸ್ ಅಬೋ ದ ನರ್ಮದಾ ಅಂಡ್ ಸಾತ್ಪುರ ಕಮ್ಸ್ ಬಿಲೋ ದ ನರ್ಮದಾ. ಅಂದ್ರೆ ಸಾತ್ಪುರ ರೇಂಜ್ ಅಂಡ್ ದಿಸ್ ಇಸ್ ದ ವಿಂಧ್ಯ ರೇಂಜ್. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ, ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಅಂದ್ರೆ which river divides the Vindhya range from Satpura range? Question ಕೇಳಿದ್ದಾರೆ. Narmada river divides the Vindhya from the Satpura. So the north of the Narmada is Vindhya and the south of the Narmada is Satpura, and this is the boundary. ಯಾವುದು? Narmada is the boundary for the ಯಾವುದು? ಇದಕ್ಕೆ ನಾವು ಕೇಳ್ತೀವಿ ಮೇಲಿನಕ್ಕೆ. Now we are calling the Central Highlands. We are calling Central Highlands. And below the Narmada river we are calling the Deccan Plateau. ನಿಮಗೆ ಕ್ವಶನ್ ಕೇಳಬಹುದು, ಡೆಕ್ಕನ್ ಪ್ಲಾಟೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ.
So Deccan Plateau starts from the Narmada or from the Satpura range, and Narmada ಕಿಂತ ಮೇಲೆ ಇರೋದು Central Highlands. Central Highlands and Deccan Plateau, they are the part of Peninsular Plateau. Peninsular Plateau ಗೊತ್ತಾಯ್ತಾ? So Peninsular Plateau PP. Peninsular Plateau is equal to Central Highlands CH plus Deccan Plateau DP. It is very important. So Peninsular Plateau is equal to Central Highland plus Deccan Plateau. You have to say Peninsular Plateau ಆಗುತ್ತೆ. ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. Peninsular Plateau ಅಂದ್ರೆ Deccan Plateau ಅಂತ ಹೇಳ್ಬಿಡ್ತಾರೆ. So it's not Deccan Plateau. Deccan Plateau is the part of Peninsular Plateau. Peninsular Plateau ತುಂಬಾ ದೊಡ್ಡದಿದೆ. Deccan Plateau ಸಣ್ಣದಿದೆ. ಓಕೆ, ಈಗ ನೀವು ಕ್ವಶ್ಚನ್ ಕೇಳಬಹುದು. ಮತ್ತೆ ಪ್ಲಾಟೂಸ್ ಅಲ್ಲಿ ತುಂಬಾ ಬರ್ತವೆ. ಯಾವುದು? ಮಹಾರಾಷ್ಟ್ರ ಪ್ಲಾಟೂ, ತೆಲಂಗಾಣ ಪ್ಲಾಟೂ, ಕರ್ನಾಟಕ ಪ್ಲಾಟೂ, ಛೋಟಾ ನಾಗ್ಪುರ್ ಪ್ಲಾಟೂ, ಕರ್ನಾಟಕ ಇದು ಮತ್ತೆ ಮೇಘಾಲಯ ಪ್ಲಾಟೂ. These all are the part of Peninsular Plateau, and in all the plateaus Deccan Plateau is the largest one. ತುಂಬಾ ಪ್ಲಾಟೂಸ್ ಇದಾವೆ, ಅದ್ರ Deccan Plateau is ತುಂಬಾ ದೊಡ್ಡದು. ಓಕೆ, Peninsular Plateau having the many plateaus. ಯಾವ್ಯಾವ್ದಿದೆ? ಸೊ Deccan Plateau ಅಲ್ಲಿ ಫಸ್ಟ್ ಒನ್ ಮಹಾರಾಷ್ಟ್ರ ಪ್ಲಾಟೂ ಇದೆ. Maharashtra Plateau, and Maharashtra Plateau mainly comes in Maharashtra, and then we are having the Karnataka Plateau, and Karnataka Plateau is also known as Mysore Plateau, and Mysore Plateau ಕೆಳಗಡೆ ಬರೋದು Telangana Plateau, and Telangana Plateau ಆದ್ಮೇಲೆ ಅಂದ್ರೆ ಮೇಲೆ ಇಲ್ಲಿ ಇನ್ನೂ ತುಂಬಾ ಇದಾವೆ. ಮೇಘಾಲಯ ಪ್ಲಾಟೂ ಇದೆ, Meghalaya Plateau, and Deccan Plateau. ಅಂದ್ರೆ ಎಲ್ಲ ಪ್ಲಾಟೋ ಅಲ್ಲಿ Deccan Plateau is the largest one ಅಂತ. Okay, and again Deccan Plateau ಏನೇನು ಬರುತ್ತೆ? ಇದು Deccan Plateau ಇಲ್ಲಿಂದ ಇಲ್ಲಿ ತನ. So and this Deccan Plateau having again Maharashtra Plateau, Karnataka Plateau, Telangana Plateau. ಇವು ಮೂರು ಸೇರಿಸಿ ನಾವು Deccan Plateau ಅಂತ ಕರಿತೀವಿ. ಅದು ಸೆಪರೇಟ್ ಅಲ್ಲ. Deccan Plateau ಅಂದ್ರೆ ಅರ್ಥ ಆಗ್ತಿದಿಲ್ಲ? So here Maharashtra Plateau, here we are having Karnataka Plateau, here we are having the Telangana Plateau. You ಮೂರು ಸೇರಿಸಿ we are calling the Deccan Plateau. Deccan Plateau is the combination of three plateaus: Maharashtra Plateau, Karnataka Plateau, and Telangana Plateau. And this Peninsular Plateau is the combination of entire Deccan Plateau plus Central Highlands. And again Central Highlands we are dividing into two. This Central Highland, the North Central Highland and the South Central Highland. ಅರ್ಥ ಆಗ್ತಾ ಇದೆಯಾ? Central Highland we are dividing into two: the Northern Central Highland and the Southern Central Highland. So ಕ್ವಶನ್ ಕೇಳಬಹುದು ನಿಮಗೆ, the Northern Central Highland ಅಂದ್ರೆ ಏನು ಬರುತ್ತೆ ಅಂತ. Northern Central Highland ಅಲ್ಲಿ ಮೇನ್ಲಿ ಬರೋದು ಅರಾವಳಿ ರೇಂಜ್ mainly comes in the Northern Central Highland, and ಬುಂದೇಲ್ಖಂಡ್, ಬಾಗೇಲ್ಖಂಡ್ ಹೆಸರು ಕೇಳಿದಿರಾ? ಮ್ಯಾಪ್ ಓಪನ್ ಮಾಡಿ ಹೇಳ್ತೀನಿ. ಯುಪಿ ಮತ್ತೆ ಎಂಪಿ ನೋಡಿ ಇಲ್ಲಿ, ಎಂಪಿ ಮತ್ತೆ ಮಧ್ಯಪ್ರದೇಶ, ಯುಪಿ ಮತ್ತೆ ಎಂಪಿ ಬಾರ್ಡರ್ ಇದೆಯಲ್ಲ, ಸೊ ದಟ್ ಇಸ್ ದ ಬುಂದೇಲ್ಖಂಡ್ ಕಾಣ್ತಾ ಇದೆಯಾ? ಬುಂದೇಲ್ಖಂಡು ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ UPSC ಕ್ವಶನ್ ಅದು ಬುಂದೇಲ್ಖಂಡ್ ಇಲ್ಲಿ ಅಂತ ಡೈರೆಕ್ಟ್ ಕೇಳಿದ್ರು. ರಾಯಲಸೀಮಾ ಇಲ್ಲಿ ಬರುತ್ತೆ, ರಾಯಲಸೀಮಾ ರೀಜನ್ ಬರುತ್ತೆ. ತೆಲಂಗಾಣ ತಾನೇ ರಾಯಲಸೀಮಾ. ಓಕೆ, ಸೊ ಅದೇ ಬುಂದೇಲ್ಖಂಡ್ ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದ್ರು, ಅಂದ್ರೆ ಬುಂದೇಲ್ಖಂಡ್ ಎಲ್ಲಿ ಬರುತ್ತೆ, ರಾಯಲಸೀಮಾ ಎಲ್ಲಿ ಬರುತ್ತೆ ಅಂತ ಹೇಳಿ. ಬುಂದೇಲ್ಖಂಡ್ ಕಾಣ್ತಾ ಎಂಪಿ ಮತ್ತೆ ಯುಪಿ ನಡುವೆ. ನೀವು ಎಂಪಿ ಮ್ಯಾಪ್ ನೋಡಬೇಕು ಅಥವಾ ಯುಪಿ ಮ್ಯಾಪ್ ನೋಡಬೇಕು. ಇಂಡಿಯಾ ಮ್ಯಾಪ್ ಅಲ್ಲಿ ಸಿಗಂಗಿಲ್ಲ ನಿಮಗೆ ಅದು. ಯು ಹ್ಯಾವ್ ಟು ಲುಕ್ ದ ಎಂಪಿ ಮ್ಯಾಪ್ ಆರ್ ದ UP ಮ್ಯಾಪ್. ಫಿಸಿಕಲ್ ಮ್ಯಾಪ್ ನೋಡಬೇಕು, ಪೊಲಿಟಿಕಲ್ ಅಲ್ಲ. ಎರಡು ಮ್ಯಾಪ್ ಇರ್ತವೆ, ಒಂದು ಪೊಲಿಟಿಕಲ್ ಅಂಡ್ ಫಿಸಿಕಲ್. ಫಿಸಿಕಲ್ ಮ್ಯಾಪ್ಸ್ talks about mountains, river systems, soil, rock. Political map talks about the states and the capitals. ಇದು districts and capitals. Physical map ನೋಡಿ ಕಾಣ್ತಾ ಇದೆಯಾ? ಬುಂದೇಲ್ಖಂಡ್. ಎಸ್, ಬುಂದೇಲ್ಖಂಡ್. ಆ ಬುಂದೇಲ್ಖಂಡ್ ಯಾವ ಪಾರ್ಟ್ ಬರುತ್ತೆ? ನಮ್ದು ಸದರ್ನ್ ಸೆಂಟ್ರಲ್ ಐಲ್ಯಾಂಡ್. ಅಂಡ್ ನದರ್ನ್ ಎಲ್ಲಿ ಯಾವ್ದು ಬರುತ್ತೆ? ಅರಾವಳಿ ರೇಂಜ್. ಓಕೆ, ಇಲ್ಲಿ ಮ್ಯಾಪ್ ತೋರಿಸ್ತೀನಿ, ಗೊತ್ತಾಗ್ಬಿಡುತ್ತೆ. ಇವು ಕಾಣ್ತಾ ಇದೆಯಾ ನೋಡಿ. ಓಕೆ, ಈಗ ಕಾಣ್ತಿದೆ ಬಾಗೇಲ್ಖಂಡ್ ಇದೆ ಇಲ್ಲಿ. ಇದು ಬಾಗೇಲ್ಖಂಡ್ ಅಂಡ್ ಇಲ್ಲಿ ಬುಂದೇಲ್ಖಂಡ್. ಸೊ ಇದು ಯುಪಿ, ಇದು ಕೆಳಗಡೆ ಎಂಪಿ. ಈ ಎಂಪಿ ಮತ್ತೆ ಯುಪಿ ಬಾರ್ಡರ್ ಪ್ಯಾರಲ್ ಆಗಿ ಹೋಗುದೇ ಬಾಗೇಲ್ಖಂಡ್. ಇದೆ ಅಲ್ಲಿ ಬಾಗೇಲ್ಖಂಡ್. ಅಂಡ್ ದಿಸ್ ಬಾಗೇಲ್ಖಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಗೇಲ್ಖಂಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮಿನರಲ್ಸ್. ಓಕೆ, ಸೊ ಆ ಬಾಗೇಲ್ಖಂಡ್ ಕೆಳಗಡೆ ಬರೋದು ಬುಂದೇಲ್ಖಂಡ್ ಬರುತ್ತೆ. ಇಲ್ಲಿ ಬುಂದೇಲ್ಖಂಡ್ ಇದೆ. ಅಂಡ್ ಇಲ್ಲಿ ಇದು ರೇಂಜ್ ಇದೆಯಲ್ಲ, ಸೊ ದಿಸ್ ಇಸ್ ಅರಾವಳಿ ರೇಂಜ್. ಇದು ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಗುಜರಾತ್ ಸ್ಟಾರ್ಟ್ ಆಗುತ್ತೆ. ಇಟ್ ಸ್ಟಾರ್ಟೆಡ್ ಫ್ರಮ್ ಗುಜರಾತ್ ಅಂಡ್ ಇಟ್ ಎಂಡ್ಸ್ ಇನ್ ದ ಡೆಲ್ಲಿಗೆ ಎಂಡ್ ಆಗುತ್ತೆ ಅರಾವಳಿ ರೇಂಜ್. ಅಂಡ್ ಎಷ್ಟಿದೆ? 800 ಕಿಲೋಮೀಟರ್ ಲೆಂತ್ ಇದೆ ಅರಾವಳಿ ರೇಂಜ್. ಅಂಡ್ ಇಸ್ ದ ಓಲ್ಡೆಸ್ಟ್
ಬ್ಲಾಕ್ ಮೌಂಟೇನ್ಸ್ ಆಫ್ ದ ಇಂಡಿಯಾ. ಸೊ ಈ ರೇಂಜಿಗೆ ಜಸ್ಟ್ ಈಸ್ಟ್ ವರ್ಡ್ ಯಾವಾಗಿದೆ, ಮಾಲ್ವಾ ಪ್ಲಾಟೋ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಾಲ್ವಾ ಪ್ಲಾಟೋ ಎಲ್ಲಿ ಬರುತ್ತೆ? ದ ಮಾಲ್ವಾ ಪ್ಲಾಟೋ ಜಸ್ಟ್ ಈಸ್ಟರ್ನ್ ಸೈಡ್ ಆಫ್ ದ ಅರಾವಲಿ ರೇಂಜ್. ಇದೆಯಾ? ಒಂದ್ಸಲ ನೋಡಿ ಮ್ಯಾಪ್ ಅಲ್ಲಿ. ದ ಮಾಲ್ವಾ ಪ್ಲಾಟೋ ಇಸ್ ಜಸ್ಟ್ ಈಸ್ಟರ್ನ್ ಸೈಡ್ ಆಫ್ ಅರಾವಲಿ ರೇಂಜ್. And again this Malwa plateau question ಕೇಳಿದ್ದಾರೆ directly. Malwa plateau becomes it's between ಅಂತ ಕೇಳಿದ್ದಾರೆ. So Malwa plateau is between the Aravalli range and the Vindhya range. Vindhya range ಮತ್ತೆ Aravalli range ಮಧ್ಯ ಬರುವುದು Malwa plateau. It's very very important. ಅದು ಪಾಯಿಂಟ್ ಬರ್ಕೊಳ್ಳಿ. Malwa plateau comes in between the Vindhya range and the Aravalli range. Aravalli range ಮತ್ತೆ Vindhya range ಮಧ್ಯ ಬರುವುದು Malwa plateau. And Bundelkhand comes in the boundary of UP and MP. MP ಮತ್ತೆ UP ದ ಬೌಂಡರಿ ಇದೆಯಲ್ಲ, ಆ ಬೌಂಡರಿಯಲ್ಲಿ ಬರುವುದು ಯಾವುದು? So that Bundelkhand. And Bagelkhand ಎಲ್ಲಿ ಬರುತ್ತೆ? Just south of the Bundelkhand. ಇಲ್ಲಿ ಇದೆ ನೋಡಿ, just south of the ಯಾವುದು? Bundelkhand. Bundelkhand ಸೌತ್ ಬರೋದು Bagelkhand. And Bagelkhand mainly ಎಲ್ಲಿ ಬರುತ್ತೆ? Jharkhand and again some part of Chhattisgarh, Odisha ಬರುತ್ತೆ Bagelkhand. Okay, so it's again very important because it's a part of Chota Nagpur plateau. ಇದರ eastward extension Chota Nagpur plateau. ಇದು ಕಾಣ್ತಾ ಇದೆ Chota Nagpur plateau. Chota Nagpur plateau ಈಸ್ಟ್ವರ್ಡ್ ಸೈಡ್ ಆಫ್ ಬಾಗೆಲ್ಖಂಡ್. ಅಗೇನ್ ಡೈರೆಕ್ಟ್ಲಿ ಕ್ವಶನ್ ಕೇಳಿದ್ದಾರೆ, ಏನಂದ್ರೆ ಛೋಟಾ ನಾಗ್ಪುರ್ ಪ್ಲಾಟೂ ಎಲ್ಲಿ ಬರುತ್ತೆ ಅಂತ. ಛೋಟಾ ನಾಗ್ಪುರ್ ಪ್ಲಾಟೂ ಜಸ್ಟ್ ಈಸ್ಟ್ ಸೈಡ್ ಆಫ್ ಬಾಗೆಲ್ಖಂಡ್, ಅಂಡ್ ಬಾಗೆಲ್ಖಂಡ್ ಇಸ್ ಜಸ್ಟ್ ಈಸ್ಟರ್ನ್ ಸೈಡ್ ಆಫ್ ಮಾಲ್ವಾ ಪ್ಲಾಟೂ, ಅಂಡ್ ಮಾಲ್ವಾ ಪ್ಲಾಟೂ ಜಸ್ಟ್ ಈಸ್ಟರ್ನ್ ಸೈಡ್ ಆಫ್ ಅರಾವಲಿ ರೇಂಜ್. ಅಂಡ್ ಅರಾವಲಿ ರೇಂಜ್ ಸ್ಟಾರ್ಟ್ಸ್ ಫ್ರಮ್ ಗುಜರಾತ್ and ends in Delhi, and it passes through 3 states and 1 union territory. Delhi is not the state. If you take the correct sentence or correct meaning, so 3 states and 1 union territory. Delhi is the union territory and 3 states, the Delhi, Gujarat, Rajasthan and Haryana. ಅದು ಗೊತ್ತಾಯ್ತಾ? And again, so ಛೋಟಾ ನಾಗ್ಪುರ್ ಪ್ಲಾಟೂ ಇದೆಯಲ್ಲ, ಆ ಛೋಟಾ ನಾಗ್ಪುರ್ ಪ್ಲಾಟೂ ಮತ್ತೆ ಬಾಗೆಲ್ಖಂಡ್ ಬಿಟ್ವೀನ್ ಬರೋದು ಹಜಾರಿಬಾಗ್ ಪ್ಲಾಟೂ. ಅಂಡ್ ಅಗೇನ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಐರನ್ ಓರ್. ಈ ಕ್ವಶನ್ ಕೇಳಿದ್ದಾರೆ. ಐರನ್ ಓರಿಗೆ ತುಂಬಾ ಫೇಮಸ್ ಇರುವಂತ ಜಾಗ ಯಾವುದಂದ್ರೆ ಹಜಾರಿಬಾಗ್. ಅಂಡ್ ಹಜಾರಿಬಾಗ್ ಕಮ್ಸ್ ಬಿಟ್ವೀನ್ ಛೋಟಾ ನಾಗ್ಪುರ್ ಪ್ಲಾಟೂ ಅಂಡ್ ಯಾವುದು? ಬಾಗೆಲ್ಖಂಡ್. ಅಂಡ್ ಬಾಗೆಲ್ಖಂಡ್ ಮೇನ್ಲಿ ಎಲ್ಲಿ ಬರುತ್ತೆ? ಅಗೇನ್ ಛೋಟಾ ನಾಗ್ಪುರ್ ಪ್ಲಾಟೂದು ವೆಸ್ಟರ್ನ್ ಸೈಡ್ ಬರುತ್ತೆ. ಓಕೆ, ಸೊ ದಿಸ್ ಬಾಗೆಲ್ಖಂಡ್. ಅರ್ಥ ಆಯ್ತಾ? ಇವಾಗ ನೋಡಿ, ನಾನು ಹೇಳಿದೆ ನಿಮಗೆ ಡೆಕ್ಕನ್ ಪ್ಲಾಟೂ ಅಂತ. ಇಲ್ಲಿದೆ ನೋಡಿ ಡೆಕ್ಕನ್ ಪ್ಲಾಟೂ. ಇದು ರೆಡ್ ಕಾಣ್ತಾ ಇದೆ ಡೆಕ್ಕನ್ ಪ್ಲಾಟೂದು. ಈ ಡೆಕ್ಕನ್ ಪ್ಲಾಟೂ ಮೇನ್ಲಿ ಬರೋದು ಯಾವುದು? ಮಹಾರಾಷ್ಟ್ರ ಪ್ಲಾಟೂ, Karnataka plateau, and again Karnataka plateau we are dividing into 2. The northern is the Maidan and the southern is the Malnad ಅಂತ ಹೇಳಿ ಈ ಕ್ವಶನ್ ಕೇಳಿದ್ದಾರೆ. Malnad and Maidan, they are the physical division of which plateau ಅಂತ? ಆನ್ಸರ್ ಇಸ್ Karnataka plateau. ಸೊ ಇಲ್ಲಿ ಮಲ್ನಾಡ್ ಅಂದ್ರೆ ಏನು? ಮೌಂಟೇನ್ ಏರಿಯಾಸ್. ಸೊ ಲೈಕ್ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಹಿಲ್ಸ್ ಇದಾವೆ, ಓಕೆ, ಮುಳ್ಳಯ್ಯನಗಿರಿ ಹಿಲ್ಸ್ ಇದೆ. ಸೊ ದೀಸ್ ಆರ್ ನೋನ್ ಆಸ್ ಮಲ್ನಾಡ್. And what is the Maidan? Maidan is a plain area. Maidan is the plain area. And Malnad is the mountain area. And this Malnad and Maidan, they are the physiographic division of Karnataka plateau. And this Maharashtra plateau is on the north of Deccan plateau. Deccan plateau the north ಗೆ ಇರೋದು Maharashtra plateau, and Deccan plateau south ಗೆ ಇರೋದು Karnataka plateau. Okay, and Deccan plateau eastern side ಇರೋದು Telangana plateau. So on the eastern side we are having the Telangana plateau. In the north we are having the Maharashtra plateau, and in the south we are having the Karnataka plateau. And in Karnataka plateau we are having 2 important physiographic divisions, the Maidan and the Malnad. Maidan is the plain area and Malnad is the physiographic area. And again this Malnad, it is again very famous. It is also known as rolling plain ಅಂತ ಕರೀತಾರೆ. It is also known as rolling plain. What is rolling plain? So plain ಬೇರೆ, rolling plain ಬೇರೆ. ರೋಲಿಂಗ್ ಅಂದ್ರೆ ನೋಡಿ, ಒಂದ್ಸಲ ಮೌಂಟೇನ್ ಹಿಂಗ್ ಹೋಗುತ್ತೆ, ಮತ್ತೆ ವ್ಯಾಲಿ, ಮತ್ತೆ ಮೌಂಟೇನ್ ವ್ಯಾಲಿ, ಮೌಂಟೇನ್ ವ್ಯಾಲಿ. ಇಟ್ಸ್ ಲೈಕ್ ವೇವ್ಸ್ ತರ ಹೋಗುತ್ತೆ. ಇದಕ್ಕೆ ರೋಲಿಂಗ್ ಪ್ಲೇನ್ ಅಂತ ಕರೀತಾರೆ. ರೋಲಿಂಗ್ ಅಂದ್ರೆ ರೋಲ್ ತರ ಆಗ್ತಿರುತ್ತೆ ಅದು. ಸೊ ಇಟ್ಸ್ ನೋನ್ ಆಸ್ ರೋಲಿಂಗ್ ಪ್ಲೇನ್. ಸೊ ಮಲ್ನಾಡ್ ಇಸ್ ವೆರಿ ಫೇಮಸ್. ಇಟ್ ಇಸ್ ಆಲ್ಸೋ ನೋನ್ ಆಸ್ ರೋಲಿಂಗ್ ಪ್ಲೇನ್. ಅಂಡ್ ಮೈದಾನ್, ಇಟ್ ಇಸ್ ದ ಪ್ಲೇನ್ ಏರಿಯಾ. ಇಟ್ಸ್ ಲೈಕ್ ಅ ಗ್ಯಾಂಗೆಟಿಕ್ ಪ್ಲೇನ್ ಆಫ್ ಇಂಡಿಯಾ, ಕರ್ನಾಟಕ. ನೀವು ಕೇಳಬಹುದು, which part of the Karnataka is known as Gangetic plain? Answer Maidan. Maidan is known as the Gangetic plain of Karnataka. Okay, so ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಮಾಲ್ವಾ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಇಸ್ ಬಿಟ್ವೀನ್ ದ ಅರಾವಲಿ ರೇಂಜ್ ಅಂಡ್ ದ ವಿಂಧ್ಯ ರೇಂಜ್. ಅಂಡ್ ಅಗೇನ್ ರಿವರ್ ನರ್ಮದಾ ಏನ್ ಮಾಡುತ್ತೆ? ಇಟ್ ಡಿವೈಡ್ಸ್ ದ ವಿಂಧ್ಯ ಅಂಡ್ ಸಾತ್ಪುರ. ವಿಂಧ್ಯ ಈಸ್ ಇನ್ ದ ನಾರ್ತ್ ಅಂಡ್ ಸಾತ್ಪುರ ಈಸ್ ಇನ್ ದ ಸೌತ್. ಇವಾಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒನ್. ಸೊ ಹಿಯರ್ ನಿಮಗೆ ಗೊತ್ತಾಯ್ತು, ಫಸ್ಟ್ ಒನ್ ಅರಾವಲಿ ರೇಂಜ್ ಆದ್ಮೇಲೆ ಮಾಲ್ವಾ ಪ್ಲಾಟೂ ಆದ್ಮೇಲೆ ಬಾಗೆಲ್ಖಂಡ್ ಆದ್ಮೇಲೆ ಛೋಟಾ ನಾಗ್ಪುರ್ ಪ್ಲಾಟೂ. ಅಂಡ್ ಈ ಛೋಟಾ ನಾಗ್ಪುರ್ ಪ್ಲಾಟೂ ಆದ್ಮೇಲೆ ಒಂದ್ ಗ್ಯಾಪ್ ಬರುತ್ತೆ.
ಒಂದು ಗ್ಯಾಪ್ ಬರುತ್ತೆ ಅಂಡ್ ಆ ಗ್ಯಾಪ್ ಆದ್ಮೇಲೆ ಇಲ್ಲಿ ಸ್ಟಾರ್ಟ್ ಆಗೋದು ಶಿಲಾಂಗ್ ಆರ್ ಮೇಘಾಲಯ ಪ್ಲಾಟು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನರಿಗೆ ಕೇಳಿದ್ರೆ ಅವರಿಗೆ ನೀವು ಮೇಘಾಲಯ ಪ್ಲಾಟು ಎಲ್ಲಿ ಬರುತ್ತೆ ಅಂದ್ರೆ ಅವರು ನದರ್ ಮೌಂಟೇನ್ಸ್ ಅಂತ ಹೇಳ್ತಾರೆ. ಬಟ್ ಮೇಘಾಲಯ ಪ್ಲಾಟು ಇಸ್ ನಾಟ್ ದ ಪಾರ್ಟ್ ಆಫ್ ನದರ್ ಮೌಂಟೇನ್ಸ್, ಇಟ್ ಇಸ್ ದ ಪಾರ್ಟ್ ಆಫ್ ಪೆನಿನ್ಸುಲರ್ ಪ್ಲಾಟು. ಬರ್ಕೊಳ್ಳಿ ಒಂದು ಪಾಯಿಂಟ್, ಮೇಘಾಲಯ ಪ್ಲಾಟು ಇಸ್ ದ ಪಾರ್ಟ್ ಆಫ್ ಪೆನಿನ್ಸುಲರ್ ಪ್ಲಾಟು. ಓಕೆ, ಸೊ ಮೇಘಾಲಯ ಪ್ಲಾಟು ಇಸ್ ದ ಪಾರ್ಟ್ ಆಫ್ ಪೆನಿನ್ಸುಲರ್ ಪ್ಲಾಟು ಬಿಕಾಸ್ ದಿಸ್ ಇಸ್ ಇನ್ ದ ನಾರ್ತ್ ಈಸ್ಟ್. ಯಾವುದು ಮೇಘಾಲಯ ಪ್ಲಾಟು, ಬಟ್ ಇಟ್ ಇಸ್ ದ ಪಾರ್ಟ್ ಆಫ್ ಅವರ್ ಪೆನಿನ್ಸುಲರ್ ಪ್ಲಾಟು. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪ್ಲಾಟು. ನೀವೇನಾದ್ರೂ ಹಿಲ್ಸ್ ತಗೊಂಡ್ರೆ ಖಾಸಿ ಹಿಲ್ಸ್, ಗಾರೋ ಹಿಲ್ಸ್, ಆ ಹಿಲ್ಸ್ ತಗೊಂಡ್ರೆ ದೇ ಆರ್ ದ ಪಾರ್ಟ್ ಆಫ್ ನದರ್ನ್ ಹಿಲ್ಸ್. They are the part of northern hills. If you take the plateau, then it is a part of peninsular plateau. Okay, so peninsular plateau. ನಿಮಗೆ ಕ್ವಶನ್ ಕೇಳಬಹುದು. ಸೊ ಅಂದ್ರೆ which comes in the north eastern part of peninsular plateau. peninsular plateau ನಾರ್ತ್ ಈಸ್ಟ್ ಗೆ ಯಾವ್ದಿದೆ ಅಂತ, ಯಾವುದು ಆನ್ಸರ್ ಇಸ್ ಮೇಘಾಲಯ ಪ್ಲಾಟು. ನೋಡಿ ನಾರ್ತ್ ಈಸ್ಟ್ ಗೆ ತಾನೇ ಮೇಘಾಲಯ ಪ್ಲಾಟು. ಇದು ನೀವು ಏನಾದರೂ ಈ ಪ್ಲಾಟು ತಗೊಂಡ್ರೆ ಇದು ನಾರ್ತ್ ಈಸ್ಟ್ ಗೆ ಇರೋದು ಯಾವುದು ಮೇಘಾಲಯ ಪ್ಲಾಟು. ಸೊ ಮೇಘಾಲಯ ಪ್ಲಾಟು ಕಮ್ಸ್ towards the northeastern side of Deccan Plateau, Peninsular Plateau. And ಇನ್ನೊಂದು ಕ್ವಶನ್ ಕೇಳ್ತಾರೆ, the eastward extension of Peninsular Plateau is known as, the eastward extension of Peninsular Plateau is known as Chotanagpur Plateau, and the northeast extension is known as Meghalaya Plateau. ಇದು ಗೊತ್ತಿರಬೇಕು. The eastward extension is known as Chotanagpur Plateau and the northeast extension is known as Shillong or the Meghalaya Plateau. And this Meghalaya Plateau is very very important for the northeastern states because the hills like Garo, Khasi and Jaintia, Garo, Khasi and Jaintia, these are the world famous hill stations or the hills in the world. Tumba famous you. And these three hills dalli this Khasi is very very important. This Khasi is very very important because the places like Moshinram and Chirapunji, the places like Moshinram and Chirapunji located in Khasi hills of Meghalaya Plateau. And again this Moshinram is very very important because this is the place or this is the region which receives maximum rainfall in the world. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿಗೆ ಮಳೆ ಪಡೆದುಕೊಳ್ಳುವಂತ region ಪ್ರದೇಶ ಯಾವುದಂದ್ರೆ that is Moshinram. In 1 year, if you take 1 year, ಒಂದು ವರ್ಷ ತಗೊಂಡ್ರೆ ಒಂದು ವರ್ಷದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಮಳೆ ಆಗುವುದು Moshinram. If you take single day, ಒಂದು ದಿವಸದಲ್ಲಿ ಹೆಚ್ಚಿಗೆ ಮಳೆ ಆಗುವುದು ಚಿರಾಪುಂಜಿಯಲ್ಲಿ. If you take single day, the maximum rainfall occurs in Chirapunji. ಇದು ಅರ್ಥ ಆಗ್ತಾ ಇದೆಯಾ? So this is very very important. And Meghalaya Plateau is the northeastern extension of Peninsular Plateau, and Chotanagpur Plateau is the eastward extension of ಯಾವುದು Peninsular Plateau. And again Peninsular Plateau having two important parts, Central Highlands and the Deccan Plateau. Central Highlands having two subparts, Northern Central Highland and Southern Central Highland. And Northern Central Highland having Aravalli, Malwa, and Southern Highland mainly having the Bundelkhand, Bagelkhand. And Deccan Plateau mainly having the Maharashtra Plateau, Karnataka Plateau, Telangana Plateau. ಇದು ಗೊತ್ತಿರಬೇಕು. And the gap or the boundary between Meghalaya Plateau and Peninsula, ನಮ್ಮ ಇದು ಯಾವುದು ಡೆಕ್ಕನ್, ಇದು Peninsular Plateau ಇದೆಯಲ್ಲ, ಇದು ಎಂಟೈರ್ ನಮ್ಮ Peninsular Plateau and ಇದು ಇರೋದು Meghalaya Plateau. ಇಲ್ಲೊಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಏನಂತ ಬರ್ಕೊಳ್ಳಿ. The gap between, next point, the gap between Peninsular Plateau and Meghalaya Plateau is known as Malda Gap. It's very important. It is known as Malda Gap. This question already ಕೇಳಿದ್ದಾರೆ. So what is the name of the gap or the boundary between Meghalaya Plateau and Plateau? Very good. So the boundary line or the gap between the Peninsular Plateau and Meghalaya Plateau is known as Malda Gap. Malda Gap, it's very important. Malda Gap, or it is also known as Malda Gap or Garo Rajmahal Gap. It is also known as Garo Rajmahal Gap. Garo Rajmahal Gap. ಇಲ್ಲಿ ರಾಜಮಹಲ್ ಯಾಕೆ ಅಂತಾರೆ ಅಂದ್ರೆ ರಾಜಮಹಲ್ ಇಸ್ ದ ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ದ ಪೆನಿನ್ಸುಲರ್ ಪ್ಲಾಟೋ. ಪೆನಿನ್ಸುಲರ್ ಪ್ಲಾಟೋದು ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಯಾವುದು ಅಂದ್ರೆ ರಾಜಮಹಲ ಹಿಲ್ಸ್. ಅಂಡ್ ಅಗೇನ್ ರಾಜಮಹಲ ಹಿಲ್ಸ್ ಸೈಡ್ ಬರ್ತವೆ, ಅಗೇನ್ ಛೋಟಾನಾಗ್ಪುರ್ ಪ್ಲಾಟೋದು ಈಸ್ಟರ್ನ್ ಸೈಡ್ ಬರುತ್ತೆ. ಅಂಡ್ ಮೇನ್ಲಿ ಇಫ್ ಯು ಟಾಕ್ ಇನ್ ದ ಸ್ಟೇಟ್ ಇಟ್ ಕಮ್ಸ್ ಇನ್ ದ ಜಾರ್ಖಂಡ್. ಈ ಕ್ವಶನ್ ಕೇಳಿದ್ದಾರೆ ರಾಜಮಹಲ ಹಿಲ್ಸ್ ಮೇನ್ಲಿ ಎಲ್ಲಿ ಬರುತ್ತೆ ಅಂತ, ಆನ್ಸರ್ ಜಾರ್ಖಂಡ್. ಅಂಡ್ ಜಾರ್ಖಂಡ್ ಇಲ್ಲಿ ರಾಜಮಹಲ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಟ್ ಇಸ್ ದ ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ದ ಪೆನಿನ್ಸುಲರ್ ಪ್ಲಾಟೋ. ಅಂಡ್ ರಾಜಮಹಲ ಬಿಟ್ರೆ ಸ್ಟಾರ್ಟ್ ಆಗೋದು ಮೇಘಾಲಯ ಪ್ಲಾಟೋ.
ಮೇಘಾಲಯ ಪ್ಲಾಟು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ರಾಜಮಲ್ಲ. ಅಂಡ್ ರಾಜಮಲ್ಲ ಮತ್ತೆ ಗಾರೋ ಅಂದ್ರೆ ಸ್ಟಾರ್ಟ್ ಆಗೋದು ಮೇಘಾಲಯ ಪ್ಲಾಟುದು. ಮೇಘಾಲಯ ಪ್ಲಾಟು ಸ್ಟಾರ್ಟ್ ಆಗೋದು ಗಾರೋ ಹಿಲ್ಸ್, ದೆನ್ ಕಮ್ಸ್ ಖಾಸಿ, ದೆನ್ ಜೈಂತಿಯಾ. ಈ ತರ ತಾನೇ ಅದು ವೆಸ್ಟ್ ಟು ಈಸ್ಟ್. ಈ ತರ ಇವು ಮೂರು ರೇಂಜ್ ಸೇರಿನೇ ಮೇಘಾಲಯ ಪ್ಲಾಟು ಆಗುತ್ತೆ, ಗಾರೋ, ಖಾಸಿ, ಜೈಂತಿಯಾ. ಅಂದ್ರೆ ಇಲ್ಲಿ ಗಾರೋ ಸ್ಟಾರ್ಟ್ ಆಗುತ್ತೆ ಅಂಡ್ ಇಲ್ಲಿ ಈ ಕಡೆ ರಾಜಮಲ್ಲ ಹಿಲ್ಸ್ ಇದೆ. ಅಂದ್ರೆ ಗ್ಯಾಪ್ ಇದೆಯಲ್ಲ ರಾಜಮಲ್ಲ ಮತ್ತೆ ಗಾರೋ, ಅದಕ್ಕೆ ನಾವು ಏನಂತ ಕರಿತೀವಿ, ಗಾರೋ ರಾಜಮಲ್ಲ ಗ್ಯಾಪ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಮಾಲ್ಡಾ ಗ್ಯಾಪ್ ಅಂತ ಕರಿತೀವಿ. ಇದು ಅರ್ಥ ಆಯ್ತಾ? ಅಂಡ್ ಇದು ಯಾಕೆ ಆಯ್ತಂದ್ರೆ ನಿಮ್ಗೆ ಗೊತ್ತು, ಫಸ್ಟ್ ಈ ಕಡೆ ಲಾರೆನ್ಷಿಯನ್ ಲ್ಯಾಂಡ್ ಇತ್ತು, ಈ ಕಡೆ ಗೊಂಡ್ವಾನಾ ಲ್ಯಾಂಡ್ ಇತ್ತು. ಗೊಂಡ್ವಾನಾ ಲ್ಯಾಂಡ್ ಈ ಕಡೆ ಮೂವ್ ಆಗ್ತಾ ಇತ್ತು ಅಂಡ್ ಇದು ಈ ಕಡೆ ಮೂವ್ ಆಗ್ತಾ ಇತ್ತು. ಹಾಗಾಗಿ ಮೋಸ್ಟ್ಲಿ ಪ್ಲೇಟ್ ಮೂವ್ಮೆಂಟ್ ಆಕ್ಟಿವಿಟಿಯಲ್ಲಿ ಇದು ಸ್ಟ್ರಾಂಗ್ ಪ್ಲೇಟ್ ಇದು ಅಂಡ್ ಇದು ವೀಕ್ ಪ್ಲೇಟ್ ಇತ್ತು. ಇದು ಸಬ್ಡಕ್ಟ್ ಆಗಿ ಮೇಲೆ ಹೇಳುತ್ತೆ. ಯಾವುದು ಈ ಪ್ಲೇಟ್ ಸಬ್ಡಕ್ಟ್ ಆಗಿ ಮೇಲೆ ಹೇಳೋದ್ರಿಂದ ಇದು ಗ್ಯಾಪ್ ಫಾರ್ಮ್ ಆಗಿಬಿಡುತ್ತೆ. ಈ ಪ್ಲೇಟ್ ಇದು ಬರ್ಮಾ ಪ್ಲೇಟ್ ಪಾರ್ಟ್ ಆಗುತ್ತೆ. ಬರ್ಮಾ ಅಂದ್ರೆ ಗೊತ್ತಾಗುತ್ತೆ ಮ್ಯಾನ್ಮಾರ್ ಪ್ಲೇಟು. ಅಂಡ್ ಇದು ನಮ್ದು ಯುರೇಷಿಯನ್ ಪ್ಲೇಟ್ ಮೇಲಿಂದು. ಅಂಡ್ ಕೆಳಗಡೆ ಇದು ಗೊಂಡ್ವಾನಾ ಪ್ಲೇಟ್. ಇದ್ರಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಗ್ಯಾಪ್ ಫಾರ್ಮ್ ಆಗಿತ್ತಲ್ಲ, ಆ ಗ್ಯಾಪ್ ಯಾಕೆ ಫಾರ್ಮ್ ಆಗುತ್ತೆ, ಬಿಕಾಸ್ ಆಫ್ ಟೂ ಪ್ಲೇಟ್ಸ್ ಮೂವ್ ಆಗೋದ್ರಿಂದ ಗ್ಯಾಪ್ ಫಾರ್ಮ್ ಆಗ್ತಿರ್ತವೆ. ಅದಕ್ಕೆ ನಾವು ಫಾಲ್ಟ್ ಅಂತ ಕರಿತೀವಿ, ಗ್ಯಾಪ್ ಆರ್ ಫಾಲ್ಟ್. ಸೊ ಇವಾಗ ಆಗ್ತಾವಂದ್ರೆ ಬಿಕಾಸ್ ಆಫ್ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟೀಸ್. ಆ ಪ್ಲೇಟ್ ಟೆಕ್ಟಾನಿಕ್ ಆಕ್ಟಿವಿಟಿಯಿಂದ ಫಾಲ್ಟ್ಗಳು ಕ್ರಿಯೇಟ್ ಆಗ್ತವೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳಬಹುದು ನಿಮಗೆ, ನಾನು ಜಸ್ಟ್ ಫಾರ್ ಜನರಲ್ ನಾಲೆಜ್ ಹೇಳ್ತಾ ಇದ್ದೀನಿ. ನಿಮ್ಗೆ ಕ್ವಶನ್ ಕೇಳಿದ್ರೆ ಇವಾಗ ನೋಡಿ, ಇವಾಗ ವಿ ಆರ್ ಹ್ಯಾವಿಂಗ್ ಫಸ್ಟ್ ಗ್ರೇಟರ್ ಹಿಮಾಲಯ, ದೆನ್ ವಿ ಆರ್ ಹ್ಯಾವಿಂಗ್ ಲೆಸರ್ ಹಿಮಾಲಯ, ದೆನ್ ವಿ ಆರ್ ಹ್ಯಾವಿಂಗ್ ದ ಸಿವಾಲಿಕ್ಸ್. ಇಲ್ಲಿ ಕೂಡ ಗ್ಯಾಪ್ಸ್ ಇದಾವೆ, ಇದನ್ನು ಗ್ಯಾಪ್ ಇದೆ. ಆ ಗ್ಯಾಪಿಗೆ ಏನಂತಾರೆ ಬರ್ಕೊಳ್ಳಿ, ದ ಫಾಲ್ಟ್ ಆರ್ ದ ಗ್ಯಾಪ್ ಬಿಟ್ವೀನ್ ದ ಗ್ರೇಟರ್ ಹಿಮಾಲಯ ಅಂಡ್ ದ ಲೆಸರ್ ಹಿಮಾಲಯ. ಇಟ್ ಈಸ್ known as main central thrust. It is known as main central thrust. It is very important again, main central thrust. Okay, so main central thrust, MCT, main central thrust ಎಲ್ಲಿ ಬರುತ್ತೆ? main central thrust ಆದ್ರೂ ಅನ್ಬಹುದು, ಅಥವಾ main central boundary ಆದ್ರೂ ಅನ್ಬಹುದು, ಅಥವಾ main central gap ಆದ್ರೂ ಅನ್ಬಹುದು. ಇದು ಗ್ಯಾಪ್ ಎಲ್ಲಿದೆ? ಗ್ರೇಟರ್ ಹಿಮಾಲಯಾಸ್ ಮತ್ತೆ ಲೆಸರ್ ಹಿಮಾಲಯಾಸ್ ಸೆಪರೇಟ್ ಮಾಡುವಂತ ಲೈನ್ ಯಾವುದು? ಮೇನ್ ಸೆಂಟ್ರಲ್ ಥ್ರಸ್ಟ್. ಇಟ್ಸ್ ಲೈಕ್ ಇದು ರೆಡ್ ಕ್ಲಿಪ್ ಲೈನ್. ರೆಡ್ ಕ್ಲಿಪ್ ಲೈನ್ ಏನು ಇಂಡಿಯಾ ಪಾಕಿಸ್ತಾನ ಸೆಪರೇಟ್ ಮಾಡ್ತಾರೆ, ಆ ತರ ಇದು ಲೈನ್ ಸೆಪರೇಟ್ ಮಾಡೋದು ಯಾವುದು? ಲೆಸರ್ ಹಿಮಾಲಯ ಫ್ರಮ್ ಗ್ರೇಟರ್ ಹಿಮಾಲಯ. ಅಂಡ್ ನೆಕ್ಸ್ಟ್ ಲೈನ್ ಬಿಟ್ವೀನ್ ದ ಲೆಸರ್ ಹಿಮಾಲಯ ಅಂಡ್ ಸಿವಾಲಿಕ್ಸ್, ಆ ಲೈನ್ ಬರ್ಕೊಳ್ಳಿ. ಏನಂತಾರೆ? ದ ಲೈನ್ ಬಿಟ್ವೀನ್ ದ ಲೆಸರ್ ಹಿಮಾಲಯ ಅಂಡ್ ದ ಸಿವಾಲಿಕ್ಸ್. ಇಟ್ ಈಸ್ ನೋನ್ ಆಸ್ ಮೇನ್ ಬೌಂಡ್ರಿ ಥ್ರಸ್ಟ್. ಮೇನ್ ಬೌಂಡ್ರಿ ಥ್ರಸ್ಟ್. ಸೊ MBT ಅಂತ ಕರೀತಾರೆ ಇದಕ್ಕೆ. MBT ಅಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅಲ್ಲ. ಓಕೆ, ಆ ತುಗ್ಲಕ್ ತುಂಬಾ ಫೇಮಸ್ ಮನುಷ್ಯ ಅವನು. ನನ್ನ ಫೇವ್ರೇಟ್ ಮನುಷ್ಯ ಅವನು, ಮೊಹಮ್ಮದ್ ಬಿನ್ ತುಗ್ಲಕ್. ತುಂಬಾ ಇಂಟೆಲಿಜೆಂಟ್ ಆದರೆ ತುಂಬಾ ಫುಲಿಶ್. ಎಷ್ಟು ನಾವು ಹೆಚ್ಚಿಗೆ ಕಲಿತೀವಲ್ಲ ಅಷ್ಟು ಮೂರ್ಖರಾಗ್ಬಿಡ್ತೀವಿ. ಮೂರ್ಖನಕ್ಕಿಂತ ಒಂಥರ ಸೈಕೋ ಥರ ಆಗ್ಬಿಡ್ತೀವಿ ಅಂತ. ಅವಾಗ ನೋಡಿ, ಇಫ್ ಯು ಟೇಕ್ ದ ಮುಘಲ್ ಡೈನಾಸ್ಟಿ, ಇದು ಸಾರಿ ಡೆಲ್ಲಿ ಸಲ್ತನೇಟ್ ಡೈನಾಸ್ಟಿ, ಆ ಡೆಲ್ಲಿ ಸಲ್ತನೇಟ್ ಅಲ್ಲಿ ದ ಇಲಿಟ್ರೇಟ್ ಅಂದ್ರೆ ಗೊತ್ತಾಗುತ್ತಾ? ಅನಕ್ಷತ್ ಅಂದ್ರೆ ಏನು ಸ್ಕೂಲಿಗೆ ಹೋಗಿಲ್ಲ, ಏನು ಅಕ್ಷರ ಜ್ಞಾನ ಇಲ್ಲ ಅಂತ ಇಲಿಟ್ರೇಟ್. ಓಕೆ, ಅನಕ್ಷರ ಏನಂತ ವೆರಿ ಗುಡ್. ಅದೇ ಸೊ ಇಲಿಟ್ರೇಟ್. ಆ ಇಲಿಟ್ರೇಟ್ ಇರುವಂತ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಏನು ಕಲ್ತಿಲ್ಲ, ಒಂದಿನ ಸ್ಕೂಲ್ ಹೋಗಿಲ್ಲ, ಒಂದಿನ ಅಕ್ಷರ ಗೊತ್ತಿಲ್ಲ, ಬಟ್ ಹಿ ಇಸ್ ದ ವೆರಿ ಫೇಮಸ್ ಕಿಂಗ್ ಇನ್ ದ ಡೆಲ್ಲಿ ಸುಲ್ತಾನೇಟ್, ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಮೇಲೇನೆ ಪದ್ಮಾವತ್ ಮೂವಿ ಬಂದಿರೋದು. ಆ ಪದ್ಮಾವತ್ ಮೂವಿ ಅಗೇನ್ ಸೊ ತುಂಬಾ ಜನ ನೀವು ಪದ್ಮಾವತ್ ಮೂವಿ ನೋಡಿದ್ರೆ ಪದ್ಮಾವತ್ ಮೂವಿ ಯಾರಿದೆ? ಪದುಕೋಣ್ ಮತ್ತೆ ರಣವೀರ್ ಸಿಂಗ್, ಬೆಸ್ಟ್ ಮೂವಿ. ಆ ಮೂವಿ ನೀವು ಪದ್ಮಾವತ್ ಮೂವಿ ನೋಡಿದ್ರೆ ಆ ಮೂವಿಲಿ ಇರುವಂತ ಹಿಸ್ಟ್ರಿನೇ ಬೇರೆ ಇದೆ, ಅವರು ಕೊಡುವಂತ ಸೆಂಟ್ರಲ್ ಥೀಮೇ ಬೇರೆ ಇದೆ. ಬಟ್ ನೋಡಿ, ಈ ಪದ್ಮಾವತಿ ಮೂವಿ ಮೇನ್ಲಿ ಆಗಿರೋದು ಅಲ್ಲಾವುದ್ದೀನ್ ಖಿಲ್ಜಿ ಟೈಮ್ದು ಒಂದು ಇದು ತಗೊಂಡು, ಒಂದು ಸ್ಟೋರಿ ತಗೊಂಡು. ಅಂದ್ರೆ ಮೇನ್ಲಿ ಇವಾಗ ಟೈಮ್ ಇಲ್ಲಾಂದ್ರೆ ಹೇಳ್ತಿದ್ರು, ತುಂಬಾ ಚೆನ್ನಾಗಿತ್ತು ಸ್ಟೋರಿ ಅದು. ಬಟ್ ಅಗೇನ್ ಇಟ್ ಇಸ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್. ಹೇಳ್ಬೋದಾ? ಒಂದು 5 ನಿಮಿಷ ಅದು ಮುಗಿಸ್ಬಿಡ್ತೀನಿ. ಸೊ ಈ ಪದ್ಮಾವತ್ ಮೂವಿ ಯಾಕಂದ್ರೆ, ಸೊ ರಾಜಾ ರತನ್ ಸಿಂಗ್ ಡೆಲ್ಲಿ, ಇದು ಎಲ್ಲಿ? ರಾಜಸ್ಥಾನ್. ಓಕೆ, ಅಂಡ್ ರಾಣಿ ಪದ್ಮಿನಿ ಜೊತೆ ಆಲ್ರೆಡಿ ಮ್ಯಾರೇಜ್ ಆಗಿದೆ, ಮದುವೆಗೆಲ್ಲ ಸೆಟ್ಲ್ ಆಗಿದ್ದಾರೆ. ಬಟ್ ಅದೇ ಟೈಮಲ್ಲಿ ರಾಜಾ ಅಜ್ಮೇರ್ ಫೋರ್ಟ್ ಇದೆಯಲ್ಲ, ಅಜ್ಮೇರ್ ಫೋರ್ಟ್ ರಾಜಸ್ಥಾನದಲ್ಲಿ ಇದೆ, ಜೈಪುರ್ ಹತ್ರ. ಆ ಫೋರ್ಟ್ ತುಂಬಾ ಫೇಮಸ್. ಆ ಫೋರ್ಟ್ ಅಲ್ಲಿ ನೆಮ್ಮದಿಯಾಗಿದ್ದಾರೆ ಅವರು. ಅಂಡ್ ಅದೇ ಟೈಮಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ನಾರ್ತ್ ಇಂಡಿಯಾದ ರಾಜ ಇದ್ದಾನೆ. ಓಕೆ, ಅಂಡ್ ಹಿ ಇಸ್ ದ ಫೇಮಸ್ ಕಿಂಗ್ ಅಲ್ಲಾವುದ್ದೀನ್ ಖಿಲ್ಜಿ. ಆದ್ರೆ ಅವನಿಗೆ ಅನ್ಸುತ್ತೆ ಇಡೀ ಇಂಡಿಯಾ ನಾನು ಪಡ್ಕೋಬೇಕಂತ. ಇಟ್ಸ್ ಲೈಕ್ ಅಲೆಕ್ಸಾಂಡರ್ ಒಂದೇ ಉದ್ದೇಶ ಇತ್ತು, ಇಡೀ ಜಗತ್ತನ್ನ ನಾನು ವಶಪಡಿಸ್ಕೋಬೇಕಂತ. ಹಾಗಾಗಿ ಅಲ್ಲಾವುದ್ದೀನ್ ಖಿಲ್ಜಿನೂ ಅದೇ ಅಂತಾನೆ. ಅಲೆಕ್ಸಾಂಡರ್ ಏನ್ ಮೈಂಡ್ ಸೆಟ್ ಇತ್ತಲ್ಲ, ಇಡೀ ದೇಶ ನಾನು ಆಳ್ಬೇಕಂತ ಹೇಳಿ. ಅಟ್ಲೀಸ್ಟ್ ದೇಶ ಅಂದ್ರೆ ಇಡೀ ಜಗತ್ತು ಆಳ್ಲಿಕ್ಕಾದ್ರು ಅಟ್ಲೀಸ್ಟ್ ಇಂಡಿಯಾದ್ರು ಆಳ್ಬೇಕಂತ ಒಂದು ಆಸೆ ಇರುತ್ತೆ ಅಲ್ಲಾವುದ್ದೀನ್ ಖಿಲ್ಜಿ. ಹಾಗಾಗಿ ಮೋಸ್ಟ್ಲಿ ಎಂಟೈರ್ ಇದು ನಾರ್ತ್ ಇಂಡಿಯಾ ಎಂಟೈರ್ ನಮ್ಮ ಕಡೆ ಇರುತ್ತೆ. ಮತ್ತೆ ಸೌತ್ ಇಂಡಿಯಾ ಆಲ್ರೆಡಿ ಅವನು ಅಂದ್ರೆ
ಸೌತ್ ಇಂಡಿಯಾಗೂ ಕೂಡ ಸಮ್ ಪಾರ್ಟ್ ಅವ್ನು ಗೆದ್ಕೊಂಡಿರ್ತಾನೆ. ಆದ್ರೆ ಈ ಪಾರ್ಟ್ ರಾಜಸ್ಥಾನದಲ್ಲಿ ಒಂದು ಪಾರ್ಟ್ ಇರುತ್ತೆ, ದಟ್ ಈಸ್ ದ ಅಜ್ಮೇರ್ ಪಾರ್ಟ್. ಆ ಅಜ್ಮೇರ್ ಪಾರ್ಟ್ ಅವ್ನಿಗೆ ಗೆಲ್ಲಕ್ ಆಗಿರ್ಲಿಲ್ಲ. ಆ ಟೈಮಲ್ಲಿ ಇವ್ನಿಗೆ ಏನನ್ಸುತ್ತೆ, ಇದು ಗೆಲ್ಬೇಕಂತ ಪಣ ತೊಡ್ತಾನೆ, ಪಣ ತೊಡ್ತಾನೆ. ಸೊ ಇದು ಸ್ಟೋರಿ ಹೆಚ್ಚಿಗೆ ನಾಳೆ ನೆನಪಣ್ಣ ನಾಳೆ ಹೇಳ್ತೀನಿ. ನಾಳೆ ಫಸ್ಟ್ ಅಂದ್ರೆ ಸೊ ದೊಡ್ಡದಿದೆ ಮತ್ತೆ ಕ್ಲಾಸ್ ಇದು ಆಗ್ಬಾರ್ದು. ನಾಳೆ ನೆನಪಣ್ಣಿದಂಗೆ ನಾಳೆ ಹೇಳ್ತೀನಿ ನಾನು. ಸೊ MBT ಮೊಹಮ್ಮದ್ ಬಿನ್ ತುಗ್ಲಕ್ ಅವನ ಬಗ್ಗೆ ನಾಳೆ ಹೇಳ್ತೀನಿ. ಜಸ್ಟ್ ಫಸ್ಟ್ ವಿಲ್ ಕಂಪ್ಲೀಟ್ ದಿಸ್ ಪಾರ್ಟ್. ಏನು ಹೇಳ್ತಾ ಇದ್ದೆ ನಾನು? ನೋಡಿ. ಸೊ ಮೇನ್ ಸೆಂಟ್ರಲ್ ಥ್ರಸ್ಟ್ ಬರುವುದು ದ ಗ್ರೇಟರ್ ಹಿಮಾಲಯಾಸ್ ಅಂಡ್ ದ ಲೆಸರ್ ಹಿಮಾಲಯಾಸ್, ಅಂಡ್ ದೆನ್ ಮೇನ್ ಬೌಂಡ್ರಿ ಥ್ರಸ್ಟ್ ಬರುವುದು ದ ಲೆಸರ್ ಹಿಮಾಲಯಾಸ್ ಅಂಡ್ ಶಿವಾಲಿಕ್ಸ್. ಅದು ಗೊತ್ತಾಯ್ತಾ? ಇನ್ನೊಂದು ಲೈನ್ ಬರುತ್ತೆ ಬಿಟ್ವೀನ್ ದ ಅರಾವಲೀಸ್ ಅಂಡ್ ವಿಂಧ್ಯ, ಅದು ಬರ್ಕೊಳ್ಳಿ. The main boundary line or the main fault between the Aravalli and Vindhya. The Aravalli and Vindhya, it is known as Great Boundary Fault. This question last time ಬಂದಿತ್ತು. Great Boundary Fault. So Great Boundary Fault or GBF ಅಂತ ಕರೀತಾರೆ. This GBF is between Aravalli and Vindhya, and MCT is between the Greater Himalaya and Lesser Himalaya, and MBT is between the Lesser Himalaya and Shivaliks, and Malda Gap is between the Peninsular Plateau and Meghalaya Plateau. Okay, so these are the very important gaps or the faults or the boundary lines between these particular regions. ಇಷ್ಟು ಗೊತ್ತಿದೆ, ಅರ್ಥ ಆಯ್ತಾ? ಸೊ ಇಷ್ಟಾದ್ಮೇಲೆ ನಿಮಗೆ ಇದು ಗೊತ್ತಿರಬೇಕು, the highest peaks of some particular places. ಈಗ ನೀವೇನಾದ್ರೂ ಅರಾವಲಿ ರೇಂಜ್ ತಗೊಂಡ್ರೆ, ಅರಾವಲಿ ರೇಂಜ್ ಹೈಯೆಸ್ಟ್ ಪೀಕ್ ಬಂದು ಗುರು ಶಿಖರ್. ಹೈಯೆಸ್ಟ್ ಪೀಕ್ ಇಸ್ ಗುರು ಶಿಖರ್. ಮ್ಯಾಪ್ ನೋಡಿ ಬೇಗ, ಗುರು ಶಿಖರ್ ಎಲ್ಲಿದೆ ನೋಡಿ. ಅರಾವಲಿ ರೇಂಜ್ ನೋಡಿ, ಅದರಲ್ಲಿ ಗುರು ಶಿಖರ್ ಇದೆಯಾ? ಮೌಂಟ್ ಅಬೋಲಿ. ಸೊ ಮೌಂಟ್ ಅಬೋ ಇಸ್ ದ ರೇಂಜ್, ಇದು ಹಿಲ್ಸ್. ಮೌಂಟ್ ಅಬೋ ಹಿಲ್ಸ್ ಅಲ್ಲಿ ಅರಾವಲಿ ರೇಂಜು ನಿಮ್ಗೆ ಫಸ್ಟ್ ಗೊತ್ತಿರಬೇಕು ಕಾನ್ಸೆಪ್ಟು. ಅರಾವಲಿ ಅನ್ನೋದು ಒಂದು ರೇಂಜು, ಒಂದು ಶ್ರೇಣಿ. ಆ ಶ್ರೇಣಿಯಲ್ಲಿ ಬರುವುದು ಒಂದು ಹಿಲ್ಸ್, ಒಂದು ಪರ್ವತ. ಯಾವುದು? ಮೌಂಟ್ ಅಬು. ಆ ಮೌಂಟ್ ಅಬೂದ ಮೇಲೆ ಇರುವುದು ಗುರು ಶಿಖರ್. ಅದು ಒಂದು ಶಿಖರ್, ಅದು ಗುರು ಶಿಖರ್ ಅಂತ ಕಾಣ್ತಾ ಇದೆಯಾ? ಮನುಷ್ಯ ಕಾಣ್ತಾ ಇಲ್ವಾ? ರಾಜಸ್ಥಾನ್ ಮ್ಯಾಪ್ ತೆಗಿರಿ, ಅಲ್ಲಿ ಮ್ಯಾಪ್ ಬರ್ತಾರೆ ನೋಡಿ. ರಾಜಸ್ಥಾನ್, ಆಂಧ್ರ ಪ್ರದೇಶ್, ಚೆನ್ನೈ, ಇದು ಎಲ್ಲ ಚೆನ್ನೈ ಅಲ್ಲ, ಮ್ಯಾಪ್ ಬರ್ತಾರೆ ನೋಡಿ, ತೋರಿಸಿ ನೋಡಿ. ಸಿಗ್ತಾ ಮಿಸ್ ಬಿಂದು? ಸಿಗ್ತಾ ಪ್ರಿಯಾಂಕಾ ಮ್ಯಾಮ್ ನಿಮಗೆ? ರಾಜಸ್ಥಾನ್ ಫಿಸಿಕಲ್ ಮ್ಯಾಪ್ ತೆಗೀರಿ, ಅದರಲ್ಲಿ ಗುರು ಶಿಖರ್ ಅಂತ ಇದೆ ನೋಡಿ, ಅರಾವಲಿ ರೇಂಜ್ ಅಲ್ಲಿ ಇದೆಯಾ? ಗುಜರಾತ್ ಜಸ್ಟ್ ಮೇಲ್ಗಡೆ ನೋಡಿ. ವೆರಿ ಗುಡ್, ಸಿಗ್ತಾ? ಸೊ ನನಗೆ ಹೈಟ್ ಹೇಳಿದ್ರೆ ಎಷ್ಟಿದೆ? ಹೈಟ್ ಹೇಳಿದ್ರೆ ಎಷ್ಟಿದೆ ಗುರು ಶಿಖರ್ದು? 17. ವೆರಿ ಗುಡ್, ಇದು ವೆರಿ ಇಂಪಾರ್ಟೆಂಟ್. ಇಸ್ ಮೀಟರ್ಸ್. ತುಂಬಾ ಜನ ಕಿಲೋಮೀಟರ್ಸ್ ಬರ್ಬಿಡ್ತಾರೆ, ಅದು ಮೀಟರ್ಸ್ ಅಂತ ಬರೀಬೇಕು. ಸೊ ಇಟ್ ಇಸ್ ಇನ್ ಮೀಟರ್ಸ್. 1722 ಅಂಡ್ ದಿಸ್ ಇಸ್ ದ ಹೈಟ್ ಆಫ್ ದ ಗುರು ಶಿಖರ್. ಸೊ ಗುರು ಶಿಖರ್ ಸ್ವಲ್ಪ ಕೆಳಗಡೆ ಬಂದ್ರೆ ವಿಂಧ್ಯ ರೇಂಜ್ ನೋಡಿ. ವಿಂಧ್ಯ ರೇಂಜ್ ಕೆಳಗಡೆ ಸಾತ್ಪುರ ಇದೆ. ಸಾತ್ಪುರದಲ್ಲಿ ಧೂಪ್ಗರ್ ಅಂತ ತುಂಬಾ ಹೈಯೆಸ್ಟ್ ಪೀಕ್ ಇದೆ. ಧೂಪ್ಗರ್ ಇದೆಯಾ? ಧೂಪ್ಗರ್ ಸಾತ್ಪುರ ರೇಂಜ್ ನೋಡಿ. ಧೂಪ್ಗರ್ ದ ಹೈಯೆಸ್ಟ್ ಪೀಕ್ ಆಫ್ ಸಾತ್ಪುರ ರೇಂಜ್ ಧೂಪ್ಗರ್ ಇದೆಯಾ? ಹೈಟ್ ಎಷ್ಟಿದೆ ಧೂಪ್ಗರ್ದು? ಹೇಳ್ರಿ ಮಿಸ್ಟರ್ ರವಿ, ಹೈಟ್ ಆಫ್ ಧೂಪ್ಗರ್. ಸಾತ್ಪುರ ರೇಂಜ್ ನೋಡಿ, ಸಾತ್ಪುರ ರೇಂಜ್ ಧೂಪ್ಗರ್ ಇದೆ. ಮಧ್ಯಪ್ರದೇಶ ನೋಡಿ, ಮ್ಯಾಪು ಕಾಣುತ್ತೆ ನಿಮಗೆ. ಮಧ್ಯಪ್ರದೇಶದಾಗ ಬರುತ್ತೆ ಸಾತ್ಪುರ ರೇಂಜ್, ಹಂಗಾಗಿ ಅಲ್ಲಿ ನೋಡಿ ಮಧ್ಯಪ್ರದೇಶ ನೋಡಿ. 636 ಇಲ್ಲ, ಹೆಚ್ಚಿಗಿರುತ್ತೆ. 39 ಸಮಥಿಂಗ್ ಇದೆ ನೋಡಿ. 1311 or 136 ಸಮಥಿಂಗ್ ಇದೆ. 39 ಪ್ಲಸ್ ಇದೆ. ಹಾ, ಎಷ್ಟಿದೆ? 1000. ಅದೇ ಒಂದು 13 ಗಿಂತ ಹೆಚ್ಚಿಗಿದೆ. 1350 ಮೀಟರ್ಸ್. ವೆರಿ ಗುಡ್. ಸೊ ಧೂಪ್ಗರ್ ಆಯ್ತು. ಧೂಪ್ಗರ್ ಆದ್ಮೇಲೆ ಇನ್ನೊಂದು ಬರುತ್ತೆ ಮಹಾರಾಷ್ಟ್ರದಲ್ಲಿ ನೋಡಿ. ಮಹಾರಾಷ್ಟ್ರ ಪ್ಲಾಟೋ ನೋಡಿ, ಕಳಸುಬಾಯಿ ಅಂತಿದೆ ನೋಡಿ. ಕಳಸುಬಾಯಿ ಇದೆಯಾ ನೋಡಿ ಮೇಡಮ್? ಎಷ್ಟಿದೆ ಕಳಸುಬಾಯಿ? ಕಳಸುಬಾಯಿ ಇಟ್ ಇಸ್ ಇನ್ ಮಹಾರಾಷ್ಟ್ರ ಪ್ಲಾಟೋ ಅಂಡ್ ಇಟ್ಸ್ ಹೈಯೆಸ್ಟ್ ಪೀಕ್ ಆಫ್ ಮಹಾರಾಷ್ಟ್ರ ಪ್ಲಾಟೋ ಅಂಡ್ ಮೇನ್ಲಿ ಕಮ್ಸ್ ಇನ್ ಸಹ್ಯಾದ್ರಿ. ಇದಕ್ಕೆ ಸಹ್ಯಾದ್ರಿ ಅಂತ ಕರೀತಾರೆ. ಯಾರು ಮಹಾರಾಷ್ಟ್ರ ರೇಂಜ್, ಮಹಾರಾಷ್ಟ್ರದಲ್ಲಿ ಇರುವಂತಹ ರೇಂಜ್ಗೆ ಸಹ್ಯಾದ್ರಿ ರೇಂಜ್ ಅಂತ ಕರೀತಾರೆ. ಅದರಲ್ಲಿ ಹೈಯೆಸ್ಟ್ ಪೀಕ್ ನೋಡಿ ಕಳಸುಬಾಯಿ ಅಂತಿದೆಯಾ ನೋಡಿ, ಕಾಣ್ತಿದೆ ಕಳಸುಬಾಯಿ. ನೆಕ್ಸ್ಟ್ ಟೈಮ್ ನಾನು ಆ ಮ್ಯಾಪೇ ಡೌನ್ಲೋಡ್ ಮಾಡ್ತಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡು ನಾನೇ ತೋರಿಸ್ಬಿಡ್ತೀನಿ, ಅಂದರೆ ಬೇಗ ಈಸಿಯಾಗಿ ಆಗುತ್ತೆ. ಸೊ ನಿನ್ನೆ ನೆನಪಾಗಬೇಕು. ಓಕೆ, ಕಳಸುಬಾಯಿ ಆದಮೇಲೆ ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ನೋಡಿ. ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಅಂತಿದೆ ನೋಡಿ. ಮುಳ್ಳಯ್ಯನಗಿರಿ
ಬಾಬಾ ಬುಡನ್ ಹಿಲ್ಸ್. ಬಾಬಾ ಬುಡನ್ ಹಿಲ್ಸ್ ಎಲ್ಲಿ ಬರುತ್ತೆ? ಚಿಕ್ಕಮಗಳೂರಲ್ಲಿ ಬರುತ್ತೆ ನೋಡಿ. ಅಲ್ಲಿ ಮುಳ್ಳಯ್ಯನಗಿರಿ ಎಷ್ಟಿದೆ ಹೈಟು? ಮುಳ್ಳಯ್ಯನಗಿರಿದು 1900 ಎಷ್ಟಿದೆ ನೋಡಿ, ಅಲ್ಲಿ ಇದೆ ನೋಡ್ರಿ ಮುಳ್ಳಯ್ಯನಗಿರಿ. ಮ್ಯಾಪಲ್ಲಿ ಅಟ್ಲಾಸ್ ಅಲ್ಲಿ ಇಲ್ವಾ? ನಿಮಗೆ ಅಟ್ಲಾಸ್ ನೋಡಕ್ಕೆ ಒಂದು ಕ್ಲಾಸ್ ತಗೋಬೇಕು ಇವಾಗ ಯಾವ ಥರ ನೋಡ್ಬೇಕಂತ. ಮುಳ್ಳಯ್ಯನಗಿರಿ ಆದ್ಮೇಲೆ ಕರ್ನಾಟಕ ಸ್ವಲ್ಪ ಕೆಳಗಡೆ ಬಂದ್ರೆ ಕೇರಳದಲ್ಲಿ ನೋಡಿ. ಕೇರಳ ಆಲ್ಸೋ ಪಾರ್ಟ್ ಆಫ್ ಕರ್ನಾಟಕ ಪ್ಲಾಟು. ಕೇರಳ ಮತ್ತೆ ಎಲ್ಲ ಕೂಡಿಸಿ ಕೇರಳ ಪ್ಲಾಟು ಅಂತ ಯಾರಿಗಾದ್ರು ಹೇಳಿರಿ ನೀವು? ಯಾವುದು ಕೇರಳ ಪ್ಲಾಟು ಇಲ್ಲ. ಕೇರಳ ಇಸ್ ದ ಪಾರ್ಟ್ ಆಫ್ ಕರ್ನಾಟಕ ಪ್ಲಾಟು. ಅಂಡ್ ಕೇರಳದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಅಣ್ಣಯ್ಯಮುಡಿ ಅಂತ ಇದೆ ನೋಡಿ. ಅಣ್ಣಯ್ಯಮುಡಿ. ಅಂಡ್ ಅಣ್ಣಯ್ಯಮುಡಿದ ಹೈಟ್ ನೋಡಿ 2695 ಮೀಟರ್ಸ್ ಇರಬೇಕು ನೋಡಿ. ಇದೆ ಅಣ್ಣಯ್ಯಮುಡಿ. ಎಷ್ಟಿದೆ? 2695 ತಾನೆ ಮೀಟರ್ಸ್. ವೆರಿ ಗುಡ್. ಅಣ್ಣಯ್ಯಮುಡಿ ಆದ್ಮೇಲೆ ಈಸ್ಟರ್ನ್ ಘಾಟ್ಸ್ ಅಲ್ಲಿ ಅರಮಕೊಂಡ ಅಂತ ಇದೆ ನೋಡಿ. ಅರಮಕೊಂಡ ಇದರ ಹೈಟ್ 1690 ಮೀಟರ್ಸ್ ಇರಬೇಕು ನೋಡಿ. ಇದೆಯಾ? ಓಕೆ. ಇಲ್ಲಿ ಈಗ ಕಾಣ್ತಾ ಇದೆಯಾ? ಈಸ್ಟರ್ನ್ ಘಾಟ್ಸ್ ಮತ್ತೆ ವೆಸ್ಟರ್ನ್ ಘಾಟ್ಸ್ ಎರಡು ಇಲ್ಲಿ ನೆರಳ ಮೇಲೆ ಬರುತ್ತೆ. ನೀಲಗಿರಿ ಹಿಲ್ಸ್ ಹತ್ರ ಜಾಯ್ನ್ ಆಗ್ತವೆ ಎರಡು. ಆ ನೀಲಗಿರಿ ಹಿಲ್ಸ್ ಎಲ್ಲಕ್ಕೆ ದೊಡ್ಡದಂತ ಪರ್ವತ ಯಾವುದು? ದೊಡ್ಡ ಬೆಟ್ಟ ಇದೆ ನೋಡಿ. ದೊಡ್ಡ ಬೆಟ್ಟ ಇದೆ. ದೊಡ್ಡ ಬೆಟ್ಟ ಎಷ್ಟಿದೆ ಹೈಟ್ ಹೇಳಿ? 2636. ವೆರಿ ಗುಡ್. 2636. ಅಂಡ್ ದಿಸ್ ಇಸ್ ಸೆಕೆಂಡ್ ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ. ಫಸ್ಟ್ ಅಣ್ಣಯ್ಯಮುಡಿ 2695 ಮೀಟರ್ಸ್. ಅದಾದ್ಮೇಲೆ ದೊಡ್ಡ ಬೆಟ್ಟ ಬರುವುದು ನೀಲಗಿರಿ ಹಿಲ್ಸ್. ಅಂಡ್ ನೀಲಗಿರಿ ಹಿಲ್ಸ್ ಇಸ್ ದ ಪ್ಲೇಸ್ ವೇರ್ ದ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಎರಡು ಜಾಯ್ನ್ ಆಗ್ತವೆ. ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ಸೊ at which place the eastern ghat and western ghats joins ಅಂತ ನೀಲಗಿರಿ ಹಿಲ್ಸ್. ಅಂಡ್ ನೀಲಗಿರಿ ಹಿಲ್ಸ್ ಅಲ್ಲಿ ಫಸ್ಟ್ ಟೈಮ್ ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್, ಟೋಟಲ್ 18 ಬಯೋಸ್ಫಿಯರ್ ರಿಸರ್ವ್ ಇದಾವೆ ಇಂಡಿಯಾದಲ್ಲಿ. ಆ ಟೋಟಲ್ 18 ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ದ ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ಆಫ್ ಇಂಡಿಯಾ ಇಸ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಇಸ್ ದ ಫಸ್ಟ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಆಫ್ ಇಂಡಿಯಾ. ಅಂಡ್ ಫಸ್ಟ್ ಬಯೋಸ್ಫಿಯರ್ ರಿಸರ್ವ್ ಯಾವುದು? ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್. ಅಂಡ್ ಇದು ಯಾವಾಗ ಸ್ಟಾರ್ಟ್ ಆಗಿತ್ತು? 1986. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. 1986 ಅಲ್ಲಿ ಫಸ್ಟ್ ಟೈಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ಡ್ ದ ಬಯೋಸ್ಫಿಯರ್ ರಿಸರ್ವ್ ಇನ್ ದ ನೇಮ್ ಆಫ್ ನೀಲಗಿರಿ ಹಿಲ್ಸ್. ಅಂಡ್ ನೀಲಗಿರಿ ಹಿಲ್ಸ್ ಬರುವುದು ಈಸ್ಟರ್ನ್ ಘಾಟ್ಸ್ ಮತ್ತೆ ವೆಸ್ಟರ್ನ್ ಘಾಟ್ಸ್ ಜಾಯ್ನ್ ಆಗುವಂತ ಜಾಗ ಅಲ್ಲಿ. ಅಂಡ್ ಮೇನ್ಲಿ ನೀಲಗಿರಿ ಹಿಲ್ಸ್ ಬರುವುದು 3 ಸ್ಟೇಟ್: ಕರ್ನಾಟಕ, ಕೇರಳ, ತಮಿಳುನಾಡು. ನೀಲಗಿರಿ ಹಿಲ್ಸ್ ಮೇನ್ಲಿ ಕಮ್ಸ್ ಎಕ್ಸ್ಟೆಂಡೆಡ್ ಇನ್ 3 ಸ್ಟೇಟ್ಸ್. ಒಂದು ಕರ್ನಾಟಕ KL ಕೇರಳ, ಅಂಡ್ ಇನ್ನೊಂದು ಬರುವುದು ಯಾವುದು? ತಮಿಳುನಾಡು TL. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ 3 ಸ್ಟೇಟ್ಸ್: ಕರ್ನಾಟಕ, ಕೇರಳ, ತಮಿಳುನಾಡು. ಬಿಕಾಸ್ ನೀಲಗಿರಿ ಹಿಲ್ಸ್ ಬರುವುದು 3 ಸ್ಟೇಟ್ ಅಲ್ಲಿ. ಅಂಡ್ ಅಣ್ಣಯ್ಯಮುಡಿ ಎಲ್ಲಿ ಬರುತ್ತೆ? ಇಟ್ ಇಸ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಅಣ್ಣಯ್ಯಮುಡಿ ಬರುವುದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಂಡ್ ಮೇನ್ಲಿ ಇನ್ ಕೇರಳ. ನೀಲಗಿರಿ ಹಿಲ್ಸ್ ಬರುವುದು 3 ಸ್ಟೇಟ್ ಅಲ್ಲಿ ಅಂಡ್ ಮೇನ್ಲಿ ವೆಸ್ಟರ್ನ್ ಘಾಟ್ಸ್ ಕೂಡ ಕರ್ನಾಟಕ ಬರುತ್ತೆ. ಬಟ್ ಅಣ್ಣಯ್ಯಮುಡಿ ಬರುವುದು ಮೇನ್ಲಿ ಕೇರಳದಲ್ಲಿ. ಹಾಗಾಗಿ ಅಣ್ಣಯ್ಯಮುಡಿ ಇಸ್ ದ ಹೈಯೆಸ್ಟ್ ಪೀಕ್ ಆಫ್ ಕೇರಳ, ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ, ಹೈಯೆಸ್ಟ್ ಪೀಕ್ ಆಫ್ ವೆಸ್ಟರ್ನ್ ಘಾಟ್ಸ್. ಅಂಡ್ ಈಸ್ಟರ್ನ್ ಘಾಟ್ಸ್ ಹೈಯೆಸ್ಟ್ ಪೀಕ್ ಯಾವುದು? ಅರಮಕೊಂಡ. ಅರಾವಳಿ ರೇಂಜ್ ಇದು ಅರಾವಳಿ ಯಾವುದು ಹೈಯೆಸ್ಟ್ ಪೀಕ್? ಗುರು ಶಿಖರ್. ಅಂಡ್ ಸತ್ಪುರ ರೇಂಜ್ ಹೈಯೆಸ್ಟ್ ಪೀಕ್ ಯಾವುದು? ಧೂಪ್ಗರ್. ಅಂಡ್ ಇದು ನೀಲಗಿರಿ ಹಿಲ್ಸ್ ಹೈಯೆಸ್ಟ್ ಪೀಕ್ ಯಾವುದು? ದೊಡ್ಡ ಬೆಟ್ಟ. ಇಷ್ಟು ಗೊತ್ತಾದ್ರೆ ಇದು ಪೀಕ್ಸ್ ಆಯ್ತು. ಅದನ್ನ ಬಿಟ್ರೆ ಕೆಲವೊಂದು ಇಂಪಾರ್ಟೆಂಟ್ ಹಿಲ್ಸ್ ಇದಾವೆ ನಾರ್ತ್ ಇಂಡಿಯಾ ಅಲ್ಲಿ, ಸೌತ್ ಇಂಡಿಯಾ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಹಿಲ್ಸ್ ಆಫ್ ಸೌತ್ ಇಂಡಿಯಾ. ನೆಕ್ಸ್ಟ್ ಹೆಡಿಂಗ್ ಇಂಪಾರ್ಟೆಂಟ್ ಹಿಲ್ಸ್ ಆಫ್ ಸೌತ್ ಇಂಡಿಯಾ. ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ಇಂಪಾರ್ಟೆಂಟ್ ಹಿಲ್ಸ್ ಆಫ್ ಸೌತ್ ಇಂಡಿಯಾ. ಇಂಪಾರ್ಟೆಂಟ್ ಹಿಲ್ಸ್ ಆಫ್ ಸೌತ್ ಇಂಡಿಯಾ. ಓಕೆ. ಇಂಪಾರ್ಟೆಂಟ್ ಹಿಲ್ಸ್ ಆಫ್ ಸೌತ್ ಇಂಡಿಯಾ. ಇದು ತುಂಬಾ ಸಲ ಕ್ವಶನ್ ಕೇಳಿದ್ದಾರೆ. ಈ ಹಿಲ್ಸ್ ನಿಮ್ಗೆ ಏನಾದ್ರು ಕಣ್ಮುಂದ್ ಬಂದ್ರೆ 2 ಕ್ವಶನ್ ಪಕ್ಕ ನೋಡಿ. ಪ್ರತಿ ವರ್ಷ 2 1 ಕ್ವಶನ್ ಪಕ್ಕ ನೋಡಿ. ಫಸ್ಟ್ ನಿಮ್ಗೆ ಗೊತ್ತಿರಲಿ, ಅರಾವಳಿ ರೇಂಜ್ ಗೊತ್ತು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಗುಜರಾತ್ ಇಂದ ಡೆಲ್ಲಿ. ಓಕೆ. ಅಂಡ್ ಹಿಯರ್ ಅರಾವಳಿ ರೇಂಜ್ ಆದ್ಮೇಲೆ ಇಲ್ಲಿ ಬರೋದು ಯಾವುದು? ಮಾಲ್ವಾ ಪ್ಲಾಟು ಅಂತ ಹೇಳಿದೆ. ಮಾಲ್ವಾ ಪ್ಲಾಟು ಪಕ್ಕದಲ್ಲಿ ಬರೋದು ಕೈಮೂರ್ ಹಿಲ್ಸ್ ಬರುತ್ತೆ. ಆ ಕೈಮೂರ್ ಹಿಲ್ಸ್ ಆದ್ಮೇಲೆ ಇಲ್ಲಿ ಮಿಲನ್ ಹಿಲ್ಸ್ ಅಂತ ಬರುತ್ತೆ. ಮಿಲನ್ ಹಿಲ್ಸ್ ನೆಕ್ಸ್ಟ್ ಬರೋದು ರಾಮ್ಗರ್ ಹಿಲ್ಸ್ ಆದ್ಮೇಲೆ ರಾಜ್ಮಹಲ್ ಹಿಲ್ಸ್. ಅಂಡ್ ರಾಜ್ಮಹಲ್ ಹಿಲ್ಸ್ ಇಸ್ ದ ಲಾಸ್ಟ್ ಬೌಂಡ್ರಿ ಆಫ್ ಯಾವ ಪ್ಲಾಟು? ಪೆನಿನ್ಸುಲರ್ ಪ್ಲಾಟು. ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಗಾರೋ ಹಿಲ್ಸ್, ದೆನ್ ಸ್ಟಾರ್ಟ್ ಆಗುತ್ತೆ ಖಾಸಿ ಹಿಲ್ಸ್, ದೆನ್ ಆಗುತ್ತೆ ಜೈಂತಿಯಾ ಹಿಲ್ಸ್. ಅಂಡ್ ದಿಸ್ 3 ಆರ್ ದ ಪಾರ್ಟ್ ಆಫ್ ಮೇಘಾಲಯ ಪ್ಲಾಟು. ಅಂಡ್ ಇಲ್ಲಿ ಗ್ಯಾಪ್ ಇದೆ, ದಟ್ ಇಸ್ ಮಾಲ್ಡಾ ಗ್ಯಾಪ್ ಆರ್ ದ ಗಾರೋ ರಾಜ್ಮಹಲ್ ಗ್ಯಾಪ್, ಅದು ಗೊತ್ತಿದೆ. ಸೊ
ಸೊ ಅದಾದ್ಮೇಲೆ ಜಸ್ಟ್ ಕೆಳಗಡೆ ಬಂದ್ರೆ ರಾಮ್ಗರ್ ಹಿಲ್ಸ್, ಅದನ್ನ ಸ್ವಲ್ಪ ಕೆಳಗಡೆ ಬಂದ್ರೆ ಮೈಕಾಲ್ ಹಿಲ್ಸ್, ಅದನ್ನ ಸ್ವಲ್ಪ ಕೆಳಗಡೆ ಬಂದ್ರೆ ಮಹಾದೇವ್ ಹಿಲ್ಸ್, ಅದನ್ನ ಸ್ವಲ್ಪ ಕೆಳಗಡೆ ಬಂದ್ರೆ ಅಜಂತಾ ಹಿಲ್ಸ್. ಅಂಡ್ ಅಜಂತಾ ರೇಂಜ್ ಆರ್ ಅಜಂತಾ ಹಿಲ್ಸ್ ಮೇನ್ಲಿ ಬರುವುದು ಇಲ್ಲಿ ಮಹಾರಾಷ್ಟ್ರ. ಅಂಡ್ ಎಲ್ಲೋರ ಅಜಂತಾ ಕೇವ್ಸ್ ಇದೆಯಲ್ಲ ಅಲ್ಲಿ ಬರುವುದು ಇಲ್ಲೇ ಅಜಂತಾ ಕೇವ್ಸ್. ಅಜಂತಾ ಕೇವ್ಸ್, ಕೇವ್ಸ್ ಅಂದ್ರೆ ಏನು? ಗುಹೆಗಳು. ಅಂದ್ರೆ these are very important, Ajanta caves. And again Ajanta caves are the part of India's World Heritage Site. ಎಷ್ಟಿದೆ ವರ್ಲ್ಡ್ ಹೆರಿಟೇಜ್ ಸೈಟ್ ಇಂಡಿಯಾದಿಂದ? 38. ಆ 38 ಅಲ್ಲಿ ಒಂದು ಮಿಕ್ಸ್ಡ್ ಇದೆ ಕಂಚನಜುಂಗ, ಅಂಡ್ 7 ನ್ಯಾಚುರಲ್ ಇದಾವೆ, ಅಂಡ್ ರಿಮೈನಿಂಗ್ 30 ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಆ 30 ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಒಂದಿರುವುದು ಅಜಂತಾ ಅಂಡ್ ಎಲ್ಲೋರಾ. ಎರಡಿದಾವೆ, ಅಜಂತಾನೂ ಇದೆ ಎಲ್ಲೋರಾನೂ ಇದೆ. ಅಂಡ್ ಅಜಂತಾ ಅಂಡ್ ಎಲ್ಲೋರಾ these are very important caves in the India. ಅಂಡ್ ಅಜಂತಾ ಎಲ್ಲೋರಾದ ಒಂದು ಡಿಫರೆನ್ಸ್ ಏನಂದ್ರೆ ಇಫ್ ಯು ಟೇಕ್ ಅಜಂತಾ ಅಂಡ್ ಎಲ್ಲೋರಾ, ಸೊ ಯಾವ್ದು ಓಲ್ಡೆಸ್ಟ್? ಎಲ್ಲೋರಾ ಓಲ್ಡೆಸ್ಟ್, ಅಜಂತಾ ಓಲ್ಡೆಸ್ಟ್? ಎಲ್ಲೋರಾ. ವೆರಿ ಗುಡ್. ಎಲ್ಲಿ ಓದಿದ್ರಿ? ಯಾವ ಹಿಸ್ಟರಿ ಓದಿದ್ರಿ? ಎಲ್ಲೋರಾ ಕಮ್ಸ್ ಇನ್ 5 to 8 century AD, ಅಂದ್ರೆ 500 ರಿಂದ 800 AD. AD ಅಂದ್ರೆ ಗೊತ್ತಾಗತ್ತಾ ಏನು? AD ಅಂದ್ರೆ ಆಫ್ಟರ್ ಕ್ರೈಸ್ಟ್. ಆಫ್ಟರ್ ಕ್ರೈಸ್ಟ್ ಆದ್ಮೇಲೆ ಕ್ರಿಶ್ಚಿಯನ್ ಶಕೆ ಸ್ಟಾರ್ಟ್ ಆದ್ಮೇಲೆ AD ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ BC ಇರುತ್ತೆ. ಅಂಡ್ ಅಜಂತಾ ಕಟ್ಟಿರುವುದು 200 ರಿಂದ 300 BC, ಅಷ್ಟು ವರ್ಷಗಳ ಹಿಂದೆ ಕಟ್ಟಿದ್ದಾರೆ. ಅಂಡ್ ದೀಸ್ ಕೇವ್ಸ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ಟೈಮ್ ಆಫ್ ಮೌರ್ಯಾಸ್. ಮೌರ್ಯಾಸ್ ಇರುವಾಗ ಕಟ್ಟಿರುವಂತಹ ಕೇವ್ಸ್ಗಳು ಇವು. ಅಂಡ್ ಇವು ರಾಷ್ಟ್ರಕೂಟ ಇರುವಾಗ ಕಟ್ಟಿರುವಂತಹ ಕೇವ್ಸ್ಗಳು, ರಾಷ್ಟ್ರಕೂಟಾಸ್. ಅಂಡ್ ಯು ನೋ ವೆರಿ ವೆಲ್ ರಾಷ್ಟ್ರಕೂಟಾಸ್ ಆರ್ ವೆರಿ ಫೇಮಸ್ ಫಾರ್ ದೇರ್ ಆರ್ಕಿಟೆಕ್ಚರ್. ಅಂಡ್ ಇದರಲ್ಲಿ ಒಂದು ಕೈಲಾಸ್ ಟೆಂಪಲ್ ಬರುತ್ತೆ, ಕೈಲಾಸ್ ಮಂದಿರ, ಅದು ಎಲ್ಲೋರಾ ಪಾರ್ಟ್ ಅದು. ಬಿಕಾಸ್ ಇನ್ ಎಲ್ಲೋರಾ ವಿ ಆರ್ ಹ್ಯಾವಿಂಗ್ 34 ಕೇವ್ಸ್, 34 ಗುಹೆಗಳಿದ್ದಾವೆ. ಮತ್ತೆ ನಾ ಏನು ಹಿಸ್ಟ್ರಿ ಬರೀತೀನಿ ಅದು ತಿಳ್ಕೋಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ನಾನು ಸುಮ್ಮನೆ ಯಾವುದು ಬರೆಯಕ್ಕೆ ಹೋಗಂಗಿಲ್ಲ. ಆ ಹಿಸ್ಟ್ರಿ ಬರ್ತೀನಿ ಅಂದ್ರೆ ಕ್ವಶನ್ ಬರ್ತಾವಂತೆ ಬರೀತಿರ್ತೀನಿ ನಾನು. ಓಕೆ, ಸೊ ಮೊನ್ನೆ ಬಂದಿದೆ 2 ಬಂದಿತ್ತು. ಯಾವುದು ನಿಮ್ದು? ಅದು ದಿವಾನಿ ರೈಟ್ಸ್ ಅವೆಲ್ಲ. ಓಕೆ, ಸೊ ಇಲ್ಲಿ 34 ಕೇವ್ಸ್ ಇದಾವೆ. 34 ಕೇವ್ಸ್ ಅಲ್ಲಿ 17 ಕೇವ್ಸ್ ಇದಾವಲ್ಲ, ಸೊ ದೇ ಆರ್ ದ ಹಿಂದೂ ಕೇವ್ಸ್. ಇನ್ 34, ಸೊ 17 ಕೇವ್ಸ್ ಆರ್ ಹಿಂದೂ ದೇವರಿಗೆ ಸಂಬಂಧಪಟ್ಟಿರುವಂತಹ 17 ಇದಾವೆ. ಅಂಡ್ ದೆನ್ ವಿ ಆರ್ ಹ್ಯಾವಿಂಗ್ 12 ಕೇವ್ಸ್ ರಿಲೇಟೆಡ್ ಟು ದ ಬುದ್ಧಿಸಮ್. And then we are having 5 caves related to the Jainism. These are very important. 17 ಕೇವ್ಸ್ಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಗಿದ್ದಾವೆ ಎಲ್ಲೋರಾದಲ್ಲಿ. ಅಂಡ್ 12 ಕೇವ್ಸ್ ಬುದ್ಧಿಸಂ ಧರ್ಮಕ್ಕೆ ಸಂಬಂಧಪಟ್ಟಂಗಿದ್ದಾವೆ. ಅಂಡ್ 5 ಕೇವ್ಸ್ ಅಥವಾ 5 ಗುಹೆಗಳು ಎದಕ್ಕೆ ಸಂಬಂಧಪಟ್ಟಂಗೆ? ಜೈನಿಸಂ. ಟೋಟಲ್ ಎಷ್ಟಾಗ್ತವೆ? 34. ಈ ಹಿಂದೂ 17 ಕೇವ್ಸ್ ಇದಾವಲ್ಲ, ಅದರಲ್ಲಿ ಕೇವ್ ನಂಬರ್ 16, 17ನೇ ಕೇವ್ ಇದೆಯಲ್ಲ, 16th ಕೇವ್ ಅಥವಾ 16ನೇ ಗುಹೆ. ಆ 16ನೇ ಗುಹೆಯಲ್ಲಿ ಇರುವುದು ನಮ್ದು ಕೈಲಾಸ್ ಟೆಂಪಲ್. ಕೈಲಾಸ್ ಟೆಂಪಲ್ ಗೊತ್ತಾ? ಕೈಲಾಸ ಮಂದಿರ ಅಂತ ಗುಡ್ ಎತ್ಕೊಂಡು ಹೋದಲ್ಲ ನಮ್ಮ ರಾವಣ, ಅದು ಇರುವುದೇ 16ನೇ ಕೇವ್ ಅಲ್ಲಿ ಹಾಕಿದ್ದಾರೆ. ಅಂಡ್ ದಟ್ 16th ಕೇವ್ ವಾಸ್ ಡನ್ ಆರ್ ಎಸ್ಟಾಬ್ಲಿಷ್ ಬೈ ಕೃಷ್ಣ ಒನ್ ಆಫ್ ರಾಷ್ಟ್ರಕೂಟ ಡೈನಾಸ್ಟಿ. ಕೃಷ್ಣ ಒನ್, ಈ ಕ್ವಶನ್ ಬರಬಹುದು. ಕೃಷ್ಣ ಒನ್. ಸೊ ಕೃಷ್ಣ ಒನ್ ಕೈಲಾಸ ಮಂದಿರ ಸ್ಥಾಪನೆ ಮಾಡಿದವರು ಯಾರು ಅಥವಾ ಎಸ್ಟಾಬ್ಲಿಷ್ ಮಾಡಿದವರು ಯಾರು? ಕೃಷ್ಣ ಒನ್. ಅಂಡ್ ಅಗೇನ್ ಕೃಷ್ಣ ಒನ್ ಬಿಲಾಂಗ್ಸ್ ಟು ರಾಷ್ಟ್ರಕೂಟ ಡೈನಾಸ್ಟಿ. ಅಂಡ್ ರಾಷ್ಟ್ರಕೂಟ ಡೈನಾಸ್ಟಿ, ದೇ ಆರ್ ದ ಮೇನ್ ಪೀಪಲ್ to start the Ellora caves. And again Ellora caves comes in Aurangabad ಇಲ್ಲಿ ಬರುತ್ತೆ, ಮಹಾರಾಷ್ಟ್ರ ಅಲ್ಲಿ ಬರುತ್ತೆ. And Ajanta caves, they are 200 to 300 years ago and started during the time of Mauryas. And here we are having 30 caves, more caves ಇದಾವೆ, 30 caves. And these 30 caves we are dividing into 25 and 5. And here one most important point about the Ajanta caves are all the 30 caves are the Hindu caves. Buddhism caves. All the 30 are Buddhism. ಇಲ್ಲಿ ಯಾವುದೇ ಕೇವ್ ಹಿಂದೂ ಕೇವ್ ಇಲ್ಲ, ಯಾವುದು ಜೈನಿಸಂ ಇಲ್ಲ. ಎಲ್ಲ 30 ಕೂಡ ಇದಕ್ಕೆ ಸಂಬಂಧಪಟ್ಟಂಗಿದ್ದಾವೆ ಬುದ್ಧಿಸಂ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿದ್ರೆ ಬುದ್ಧಿಸಮ್ ಇದೆ, ಹಿಂದೂಸಮ್ ಇದೆ, ಜೈನಿಸಮ್ ಇದೆ. ಸೊ ಇದೇ ಕ್ವಶನ್ ಕೇಳ್ತಾರೆ ಅವರು. ಅಂದ್ರೆ ದ ಕೇವ್ಸ್ ಅಟ್ ಎಲ್ಲೋರಾ ಬಿಲಾಂಗ್ಸ್ ಟು ವಿಚ್ ರಿಲಿಜನ್ಸ್ ಅಂತ ಕ್ವಶನ್ ಕೇಳ್ಬಿಡ್ತಾರೆ. ಅವಾಗ ಆನ್ಸರ್ 3 ಯಾವುದು? ಹಿಂದೂನು ಇದೆ, ಬುದ್ಧಿಸಮ್ ಇದೆ, ಪ್ಲಸ್ ಜೈನಿಸಮ್ ಇದೆ. ಇಫ್ ಯು ಟೇಕ್ ದ ಬಾದಾಮಿ ಕೇವ್ಸ್, ಬಾದಾಮಿ ತಗೊಂಡ್ರೆ ಎಷ್ಟು ರಿಲಿಜನ್ ಇದಾವೆ ಹೇಳಿ? ಬಾದಾಮಿ ಹೇಳಿ, ಬಾದಾಮಿ ಊರು ನಿಮ್ದು ಎಷ್ಟಿದಾವೆ ಕೇವ್ಸ್ಗಳು ಬಾದಾಮಿಯಲ್ಲಿ? we are having 4 caves in Badami. ಆ 4 caves ಅಲ್ಲಿ 3 caves belongs to ಹಿಂದೂ, 4 ಹಿಂದೂಗೂ ಬಿಲಾಂಗ್ಸ್ ಇದಾವೆ. 4 ಸಾರಿ, ಒಂದು ಜೈನಿಸಂ ಮತ್ತೆ ಉಳಿದ ಹಿಂದೂ. ಅದರಲ್ಲಿ 2 ಶೈವ ಅಂಡ್ ಒಂದು ವಿಷ್ಣು ಸಂಬಂಧಪಟ್ಟಂಗೆ, 2 ಶಿವ, ಲಾರ್ಡ್ ಶಿವ. ಅಂಡ್ 1 ಕೇವ್ ಬಿಲಾಂಗ್ ಟು ಜೈನಿಸಂ, ದಟ್ ಇಸ್ ದ ಯಾರು who is the founder of Jainism? Mahavira is the 24th ತೀರ್ಥಂಕ.
ನೀವೇನ್ರಿ 24 ತೀರ್ಥಂಕ ಇದ್ದಾರೆ, ಇವ ಲಾಸ್ಟ್ ತೀರ್ಥಂಕ ಮಹಾವೀರ. ಬಟ್ ಅದಕ್ಕಿಂತ ವರ್ಷಭನಾಥ ಇಸ್ ದ ಫೌಂಡರ್ ಆಫ್ ಜೈನಿಸಂ, ನಾಟ್ ಮಹಾವೀರ. ಹಿಸ್ಟ್ರಿ ಗೊತ್ತಿರ್ಬೇಕು ಚೆನ್ನಾಗಿ, ಯಾಕಂದ್ರೆ ನೋಡಿ ನಿಮ್ ತಪ್ಪಲ್ಲ ಅದು, ನೀವು ಗೌರ್ಮೆಂಟ್ ಬುಕ್ಸ್ ಓದಿದ್ರೆ ಇದೇ ತಪ್ಪಾಗುದು. ಗೌರ್ಮೆಂಟ್ ಬುಕ್ಸ್ ಇದೇ ಬರೆದಿರ್ತಾರೆ ಜೈನಿಸಂ ಸ್ಥಾಪನೆ ಮಾಡಿದವರು ಮಹಾವೀರ ಅಂತ, ಬಟ್ ಮಹಾವೀರ ಅಲ್ಲ, ಅದು ರಾಂಗ್ ಆನ್ಸರ್. ಜೈನಿಸಂ ಫೌಂಡೆಡ್ ಬೈ ದ ವೃಷಭನಾಥ. ಅಂಡ್ ವೃಷಭನಾಥಗೆ ಇಬ್ರು ಮಕ್ಕಳು ಇರ್ತಾರೆ, ಬಾಹುಬಲಿ ಅಂಡ್ ಭರತ. ಅಂಡ್ ಬಾಹುಬಲಿ ಭರತ ಅವ್ರಿಬ್ರಲ್ಲ 100 ಜನ ಮಕ್ಕಳು ಇರ್ತಾರೆ. 100 ಜನ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಇವರಿಬ್ರು ಭರತ ದೊಡ್ಡವನು, ಬಾಹುಬಲಿ ಸಣ್ಣ ತಮ್ಮ. ಬಾಹುಬಲಿ ಗೊಮಟೇಶ್ವರ ಸ್ಟ್ಯಾಚು ನೋಡಿರ್ಬೇಕು ನೀವು, ಶ್ರಾವಣ ಬೆಳಗೋಳು, ದಟ್ ಇಸ್ ದ ಸ್ಟ್ಯಾಚು ಆಫ್ ಬಾಹುಬಲಿ ಸ್ಟ್ಯಾಚು ಅದು. ಅಂಡ್ ಏನಾಗುತ್ತೆ ಅಂದ್ರೆ 100 ಜನ ಮಕ್ಕಳಲ್ಲಿ ವೃಷಭನಾಥ ಸೊ ರೊಮ್ಯಾಂಟಿಕ್ ಫೆಲೋ ಇರ್ತಾನೆ, ಅವನು ತುಂಬಾ ರೊಮ್ಯಾಂಟಿಕ್ ಇರ್ತಾನೆ. ಹಾಗಾಗಿ ಅವನು ಮೋಸ್ಟ್ ಆಫ್ ದ ಟೈಮ್ ಈ ಸ್ಪೆಂಡಿಂಗ್ ವಿತ್ ಹಿಸ್ ವೈಫ್ ಜೊತೆ ಇರ್ತಾನೆ ಅವನು ವೃಷಭನಾಥ. ಅದೊಂದು ಕತೆ ಬರುತ್ತೆ, ಆ ಕಥೆನ ಇವಾಗ ಹೇಳಂಗಿಲ್ಲ ಅದು. ಸೊ ದಟ್ ಇಸ್ ವೆರಿ ರೊಮ್ಯಾಂಟಿಕ್ ಕತೆ, ಅದು ಕತೆ ಹೇಳೋದು ಬೇಡ. ಆಗ ಏನಾಗುತ್ತೆ ಅಂದ್ರೆ ಅವ್ನು ರೊಮ್ಯಾಂಟಿಕ್ ಇರುವಾಗ ಇಬ್ಬರು ಮಕ್ಕಳು ಹೋಗಿ ಕೇಳ್ತಾರೆ, ಅಪ್ಪ ನನಗೆ ಆಸ್ತಿ ಇದನ್ನ ಸಹಾಯಕ್ಕೆ ಹೋಗ್ತಾ ಇದೆಯಾ, ಇದು ಆಸ್ತಿ ನನಗೆ ಬೇಕಂತ ಇಬ್ರು ಕಚ್ಚಾಡ್ತಿರ್ತಾರೆ. ಯಾರು? ಭರತ ಮತ್ತೆ ಬಾಹುಬಲಿ. ಅವಾಗ ಅಂತಾನೆ ಭರತ ಏನಂತಾನೆ, ಇಡೀ ಭಾರತವನ್ನು ನನ್ನ ಹೆಸರು ಇರ್ಬೇಕಂತ, ಇಡೀ ಭಾರತ ನನ್ನ ಹೆಸರಲ್ಲಿ ಬರ್ಬೇಕಂತ ಒಂದಿರುತ್ತೆ ಭರತಂದು. ಬಾಹುಬಲಿ ಏನಂತಾನೆ, ಇದು ಅಪ್ಪಂದ ಆಸ್ತಿ ಎಲ್ಲ ಈಕ್ವಲ್ ಆಗಿ ಬರ್ಬೇಕಂತ 100 ಜನ ಮಕ್ಕಳಿಗೆ. ಅದ್ರ ಕಚ್ಚಾಡೋದು ನೋಡಿ ಒಂದ್ ಸಲ ಏನಾಗುತ್ತೆ, ಅವರಪ್ಪ ಅಚಾನಕ್ ಸಾಯ್ತಾನೆ. ಸತ್ ಮೇಲೆ ಮತ್ತಷ್ಟು ಪವರ್ ಬಂದ್ಬಿಡುತ್ತೆ ಭರತನಿಗೆ, ನಾನ್ ದೊಡ್ಡವನ್ ಅಂತೇಳಿ. ಸೊ ಅವಾಗ ಎಲ್ಲಾ ರಾಜೀನಾಮೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ಅವ ಬಾಹುಬಲಿ ಅಂತಾನೆ ಆತರ ಬೇಡ. ಅವಾಗ ಇರುವಂತ ಎಲ್ಲರೂ ಏನ್ ಹೇಳ್ತಾರೆ, ಮಂತ್ರಿಗಳು ಎಲ್ಲ ಒಂದ್ ಸಜೆಷನ್ ಕೊಡ್ತಾರೆ, ನೀವು ಇಬ್ರು ಯುದ್ಧ ಮಾಡಿ ಅಂತ. ಯುದ್ಧ ಮಾಡಿ ಯಾರು ಗೆಲ್ತಾರೆ ಅವರಿಗೆ ಆಸ್ತಿ ಹೋಗ್ಲಿ ಅಂತ. ಅದಕ್ಕಿಂತ ಮುಂಚೆ 50-50 ತಗೊಳ್ಳಿ ಅಂದ್ರೆ ಯಾರು ತಗೊಳಂಗಿಲ್ಲ. ಇವ್ರು ಕಚ್ಚಡು ನೋಡಿ, ಇವ್ರು 100 ಜನ ಮಕ್ಕಳು, ಆ 100ರಲ್ಲಿ ಇವರು ಯಾರು 100ರಲ್ಲಿ 98 ಮೆಂಬರ್ಸ್, ಇವ್ರಿಬ್ರು ಏನ್ ಕಚ್ಚಾಡ್ತಾರೆ ಅಂತ ಅವ್ರು 98 ಮೆಂಬರ್ಸ್ ವನವಾಸ ಹೋಗ್ಬಿಡ್ತಾರೆ, ತಪಸ್ಸು ಮಾಡಕ್ ಹೋಗ್ಬಿಡ್ತಾರೆ. ಇವ್ರು ಇಬ್ಬರೇ ಉಳ್ಕೋತಾರೆ, ಇವ್ರಿಬ್ರು ಕಚ್ಚಾಡ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಜನ ಹೇಳ್ತಾರೆ ಕಚ್ಚಾಡ್ಬೇಡಿ, ಒಂದು ಆಪ್ಷನ್ 50-50 ತಗೊಳ್ಳಿ, ಸೆಕೆಂಡ್ ಆಪ್ಷನ್ ಯುದ್ಧ ಮಾಡಿ ಯಾರು ಗೆಲ್ತಾರೆ ಅವ್ರಿಗೆ ಎಲ್ಲ ಅಂತ. ಅವಾಗ ಬಾಹುಬಲಿ ಅಂತಾನೆ, ಅಲ್ಲ ಇದು ನನ್ನ ಅಪ್ಪ ಕೊಟ್ಟಿರುವಂತ ಭಿಕ್ಷೆ, ಹಾಗಾಗಿ ಅಣ್ಣನ ಜೊತೆ ಏನ್ ಕಚ್ಚಾಡೋದು ಅಣ್ಣನ ಜೊತೆ. ಆಯ್ತಪ್ಪ ಅಣ್ಣ ನೀನೇ ತಗೊಂಡ್ಬಿಡು, ನಾ ಹೋಗ್ತೀನಿ ಅಂತ ಹೇಳ್ತಾನೆ ತಪಸ್ಸಕ್ಕೆ. ಹಂಗೆ ನಾ ಸ್ವತಂಗ ಆಗತ್ತೆ ಅನ್ಕೊಟ್ಟು ಹೋದ್ರೆ, ನೀನ್ ಯುದ್ಧ ಮಾಡು, ನೀ ಸೋಲ್ತೀಯ, ಅವಾಗ ನೀ ಇಲ್ಲಿ ಹೋಗ್ತಿ ಹೋಗಂತ ಅವ ಅಂತಾನೆ ಬರುತ್ತ. ಬಟ್ ಬಾಹುಬಲಿ ಗೊತ್ತಿತ್ತು ಇವ ಸೋಲ್ತಾನೆ, ಇವನಿಗೆ ಅವಮಾನ ಆಗುತ್ತೆ, ಅಣ್ಣನಿಗೆ ಅವಮಾನ ಬೇಡ, ಅಣ್ಣ ಅಂದ್ರೆ ಅಪ್ಪನ ಸಮಾನ ಅಂತ ಅವನ ನಂಬಿಕೆ ಇರುತ್ತೆ, ಅವನದೊಂದು ಇದು ಇರುತ್ತೆ. ಅವಾಗ ಅಂತಾನೆ ಭರತ ತುಂಬಾ ಸೊಕ್ಕಿರುತ್ತೆ ಅವನಿಗೆ, ಆ ಸೊಕ್ಕು ಅವನಿಗೆ ಆತರ ಮಾಡ್ತಿರತ್ತೆ ಅವನಿಗೆ. ಓಕೆ, ಅವಾಗೆ ಬಾಹುಬಲಿ ಅಂತಾನೆ, ಬೇಡ ಅಣ್ಣ ಇದು ಅಪ್ಪನ ಆಸ್ತಿ, ಅಪ್ಪ ಸತ್ ಮೇಲೆ ನೀನೇ ನನಗೆ ದೊಡ್ಡ ಅಪ್ಪ ಇದ್ದಂಗೆ ಇವಾಗ, ಹಾಗಾಗಿ ಆಸ್ತಿನೂ ಸೇರಿರೋದು, ನೀ ಕೊಟ್ಟಿರುವಂತ ಭಿಕ್ಷೆಲಿ ನಾನು ಬದುಕ್ತೀನಿ, ಏನೋ ಒಂದು ಕಡೆ ಭಿಕ್ಷೆ ಕೊಟ್ಟು ನಾ ಇಲ್ಲೇ ಇರ್ತೀನಿ ಅಂತ. ಬಟ್ ನನಗೆ ಆಸ್ತಿ ಬೇಡ ಅಂತ ಅವ ಹೇಳ್ತಾನೆ. ಇಲ್ಲ ಆತರ ಎಂತ ಡ್ರಾಮಾ ಬೇಡ, ಎಮೋಷನಲ್ ಡ್ರಾಮಾ ಬೇಡ, ನಿನ್ ಬಾ ನಾಟಕ ಇದಕ್ಕಂತ, ಯುದ್ಧಕ್ಕೆ ಬಾ ಅಂತ. ಅವಾಗ 3 ಯುದ್ಧ ಆಗ್ತವೆ, ಮಲ ಯುದ್ಧ, ಜಲ ಯುದ್ಧ, ಮತ್ತೆ ಇನ್ನೊಂದು ದೃಷ್ಟಿ ಯುದ್ಧ ಅಂತೇಳಿ. ಸೊ ಅಂದ್ರೆ ಫಸ್ಟ್ ಏನು, ನೀರು ಇದು ಮಾಡೋದು ಅವರು ಕಣ್ಣಿಗೆ, ಅಂದ್ರೆ ಕಣ್ಣು ಮುಚ್ಚಬಾರ್ದು, ಕಣ್ಣು ಮುಚ್ಚಿದ್ರೆ ಸೋತಂಗೆ ಅಂತ, ಅದು ಜಲ ಯುದ್ಧ. ಓಕೆ, ಆ ಜಲ ಯುದ್ಧದಲ್ಲಿ ಬಾಹುಬಲಿ ಫಸ್ಟ್ ಬಾಹುಬಲಿ ಅಂತಾನೆ ನೀರ್ ದೋಚ್ ಅಂತ. ಅವಾಗ ಭರತ ನೀರ್ ಹಾಕ್ತಾನೆ, ಏನೋ ಹಿಂಗೆ ನಿಂತಿದ್ದಾನೆ ಬಾಹುಬಲಿ. ಸೊ ಬಾಹುಬಲಿ ನೆಕ್ಸ್ಟ್ ಇವನ್ ನಂಬರ್ ಬರುತ್ತೆ, ಬಾಹುಬಲಿ ಒಂದೇ ಸಲ ಹಿಂಗ್ ಹಾಕೋದಕ್ಕೆ ಕಣ್ಣು ಮುಚ್ಕೊಂಡು ಬಿದ್ದೇ ಬಿಡ್ತಾನೆ ಅವನು. ಸೊ ಫಸ್ಟ್ ಅಲ್ಲಿ ಸೋತ್ ಬಿಡ್ತಾನೆ ಯಾರು? ಭರತ. ಸೆಕೆಂಡ್ ಬರುತ್ತೆ ಮಲಯುದ್ಧ, ಅಂದ್ರೆ ಕುಸ್ತಿ ಆಡೋದು. ಆ ಕುಸ್ತಿ ಆಡುವಾಗ ಕೂಡ ಭರತ ಅಂತಾನೆ, ಬೇಡ ಅಣ್ಣ, ಇದು ಬಾಹುಬಲಿ ಅಂತಾನೆ, ಅಣ್ಣ ಬೇಡ, ಒಂದ್ ಸೋತಿದ್ಯಾ, ನೆಕ್ಸ್ಟ್ ಸೋಲ್ತೀಯಾ, ಬೇಡ ಅಂತ. ಅವಾಗ ಅವನ್ತಾನ, ನನಗೆ ಈ ತರ ನಿನ್ನ ಇದು ಮಾಡ್ತಿರೋ, ಅಂದ್ರೆ ಒಂಥರ ಅಸಹ್ಯನಾಗಿ ನೋಡ್ತಾ ಇದ್ದೆ, ನನ್ಗೆ ಇಷ್ಟು ಕೆಳಗೆ ನೋಡ್ತಾ ಇದ್ದೆ ನನ್ನೇನು ಹೇಳ್ತಾನೆ, ಬಾ ಅಂತ ಹೇಳ್ತಾನೆ. ಭರತ ಟ್ರೈ ಮಾಡ್ತಾನೆ ಇವ್ನು ಎತ್ತಾಕೆ ಆಗಂಗಿಲ್ಲ. ಆದ್ರೆ ಬಾಹುಬಲಿ ಇವನು ಹಿಂಗೆ ಹಿಡ್ಕೊಂಡು ಬಿಡ್ತಾನೆ, ಮೇಲೆ ಹಿಡ್ಕೊಂಡು ಒಗಿಲ್ಲ ಅಂತ ಕೇಳ್ತಾನೆ. ಆದ್ರೆ ಜನ ಒಗಿ ಇವನಿಗೆ ಅಂತ ಬಿಡ್ತಾರೆ. ಅವಾಗ ಅಂತಾನೆ, ಬೇಡ, ನನ್ನ ಅಣ್ಣನ ಸಮಾನ, ನನ್ನ ಅಪ್ಪನ ಸಮಾನ ಇವನು ಅಂತೇಳಿ ಮತ್ತೆ ಆಸೆ ಕೈ ಇಳಿಸ್ತಾನೆ, ಅದಾಗೂ ಸೋಲ್ತಾನೆ. ಹಂಗೆ ಇನ್ನೊಂದು ಇದಾಗತ್ತೆ, ಯಾವುದು ಶಕ್ತಿ ಯುದ್ಧ, ಯಾವ್ದು ಒಂದು ಇನ್ನೊಂದು ಇದೆ, ಯಾವುದು ದೃಷ್ಟಿ ಯುದ್ಧ. ಒಬ್ರಿಗೊಬ್ರು ನೋಡ್ಬೇಕು, ಒಬ್ರು ಕಣ್ಣು ಇದು ಮಾಡಬಾರ್ದಂತ, ಕಣ್ಣು ಯಾರು ಮುಚ್ಚಬಾರ್ದಂತ. ಆದ್ರೆ ಅದ್ರಾಗೂ ಇವ ಗೆಲ್ತಾನೆ, ಯಾರು? ಬಾಹುಬಲಿ ಗೆಲ್ತಾನೆ. 3 ಯುದ್ಧದಲ್ಲಿ ಬಾಹುಬಲಿ ಗೆಲ್ತಾನೆ. ಆಸ್ ಪರ್ ದ ಕಂಡೀಷನ್ಸ್ ಯಾರಿಗೆ ಬರಬೇಕು ರಾಜ್ಯ? ಬಾಹುಬಲಿ ಬರಬೇಕು. ಆದ್ರೆ ಬಾಹುಬಲಿ ಅಂತಾನೆ, ಅಣ್ಣ ಇವಾಗೂ ಕೂಡ ನೀ ಸೋತಿದ್ಯಾ ಅಂದ್ರೂ ಕೂಡ ನಾನು ನಿನಗೆ ಧೈರ್ಯ ಕೊಡ್ತೀನಿ ಅಂತ ಹೇಳಿ ಬಾಹುಬಲಿ ತಪಸ್ಸಕ್ಕೆ ಹೋಗ್ಬಿಡ್ತಾನೆ. ಹೋಗಿ ತಪಸ್ಸೆ ಮಾಡ್ತಾನೆ. ತಪಸ್ಸೆ ಮಾಡಿದ್ಮೇಲೆ ಏನಾಗುತ್ತೆ, ಗೋಮಟೇಶ್ವರ ಸ್ಟ್ಯಾಚು ಕಟ್ಟಿಸ್ತಾರೆ. ಚೌಂಡರಾಯ ಸ್ಟ್ಯಾಚು ಕಟ್ಟಿಸ್ತಾರೆ. ಗಂಗಾ ಸಂಬಂಧಪಟ್ಟಿರುವಂತ ರಾಜ, ಅವನು ಗಂಗಾ ಡೈನಾಸ್ಟಿಗೆ ಸಂಬಂಧಪಟ್ಟಿರುವಂತ ರಾಜ ಚೌಂಡರಾಯ ಮಂತ್ರಿ ಇರ್ತಾನೆ, ರಾಜ ಮಂತ್ರಿ ಇರ್ತಾನೆ, ಅವ್ನು ಕಟ್ಟಿಸ್ತಾನೆ. ಓಕೆ, ಬಾಹುಬಲಿ. ಅಂಡ್ ಬಾಹುಬಲಿ ಕಟ್ಟಿಸಿದ ಮೇಲೆ ಅದು ಗೋಮಟೇಶ್ವರ ಸ್ಟ್ಯಾಚು ಆಗುತ್ತೆ. ಬಟ್ ತಂದೆ ಸ್ಥಾಪನೆ ಮಾಡಿದವನು ವರ್ಷಭನಾಥ, ಅದು ಜೈನಿಸಂ ಫೌಂಡರ್. ಓಕೆ, ವರ್ಷಭನಾಥನ ಮೂರ್ತಿ ಇದೆ. ಓಕೆ, ಅಂಡ್ ಹಿ ಇಸ್ ದ ಫೌಂಡರ್. ಸೊ ಇಲ್ಲಿ 30 caves in the Ajanta belongs to the Buddhism. ಅದರಲ್ಲಿ 25 caves and 5 caves, ಈ 5 caves ಅಲ್ಲಿ ನಾವು ಚೈತ್ಯ ಅಂತ ಕರಿತೀವಿ. So the 5 caves in Ajanta we are calling the Chaitya and 25 caves we are calling the Vihara.
ಇವು ತುಂಬಾ ಇಂಪಾರ್ಟೆಂಟ್ ಟರ್ಮ್ಗಳು, ವಿಹಾರಾಸ್ ಅಂಡ್ ಚೈತ್ಯ. ಚೈತ್ಯ ಅಂದ್ರೆ ಏನು? ಪೂಜೆ ಮಾಡುವಂತ ಸ್ಥಾನ. ಅಲ್ಲಿ ಪ್ರೇಯರ್ ಮಾಡುವಂತ ಯಾರು ಮಾಡ್ತಾರೆ? ದ ಬುದ್ಧಿಸ್ಟ್ ಮಾಂಕ್. ಮಾಂಕ್ ಅಂದ್ರೆ ಅವ್ರು ಸನ್ಯಾಸಿಗಳು ಇರ್ತಾರಲ್ಲ, ಬುದ್ಧಿಸ್ಟ್ ಫಾಲೋವರ್ಸ್, ಅವರೆಲ್ಲ ಪೂಜೆ ಮಾಡ್ತಿರ್ತಾರೆ. ಪೂಜೆ ಮಾಡಿ ನಿದ್ದೆ ಬಂದ್ರೆ ಮಲಗೋಸ್ಕರ ವಿಹಾರ ಇದ್ದು ಅವರಿಗೆ. ರೆಸ್ಟ್ ರೂಮ್ಸ್, ವಿಹಾರಾಸ್ ಆರ್ ರೆಸ್ಟ್ ರೂಮ್ಸ್. ಸೊ 25 ರೆಸ್ಟ್ ರೂಮ್ಸ್ ಅಂಡ್ 5 ಪ್ರೇಯರ್ ಹಾಲ್ಸ್. ಪ್ರೇಯರ್ ಹಾಲ್ ಇತ್ತು. ದೀಸ್ ಆರ್ ದಿ ವಿಹಾರಾಸ್ ಅಂಡ್ ಚೈತ್ಯ. ದಿಸ್ ಕ್ವಶನ್ 2014 ಡೈರೆಕ್ಟ್ ಆಗಿ ಕೇಳಿದ್ರು. ಸೊ ಚೈತ್ಯಾಸ್ ಅಂಡ್ ವಿಹಾರಾಸ್ ಹಂಗಂದ್ರೆ ಏನಂತ ಕ್ವಶನ್ ಕೇಳಿದ್ರು. ದೇ ಆರ್ ದ ಪ್ರೇಯರ್ ಹಾಲ್ಸ್ ಅಂಡ್ ದ ರೆಸ್ಟ್ ರೂಮ್ಸ್ ಅಂತ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಅಜಂತಾ ರೇಂಜ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಸ್ಟಾರಿಕಲಿ. ಯಾಕಂದ್ರೆ ಅಜಂತಾ ಕೇವ್ಸ್ ಅಂಡ್ ಎಲ್ಲೋರಾ ಕೇವ್ಸ್ ಕಮ್ಸ್ ಇನ್ ದ ಅಜಂತಾ ರೇಂಜ್. ಸೊ ಅಜಂತಾ ರೇಂಜ್ ಆದ್ಮೇಲೆ ಬರೋದು ಬಾಲ್ಘಾಟ್ ರೇಂಜ್. ಇಟ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಬಾಲ್ಘಾಟ್ ರೇಂಜ್. ಬಾಲ್ಘಾಟ್ ರೇಂಜ್ ಆದ್ಮೇಲೆ ಇಲ್ಲಿ ಬರೋದು ಹರಿಶ್ಚಂದ್ರ ರೇಂಜ್. ಕ್ವಶನ್ ಕೇಳ್ತಾರೆ ಹರಿಶ್ಚಂದ್ರ ರೇಂಜ್ ಎಲ್ಲಿ ಬರುತ್ತೆ ಅಂತ. ಜಸ್ಟ್ ವೆಸ್ಟ್ ಆಫ್ ಬಾಲ್ಘಾಟ್ ಅಂಡ್ ಮೇನ್ಲಿ ಇನ್ ದ ಸಹ್ಯಾದ್ರಿ. ಸಹ್ಯಾದ್ರಿ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರ. ಅಂಡ್ ಮಹಾರಾಷ್ಟ್ರದಲ್ಲಿ ಬರೋದು ಹರಿಶ್ಚಂದ್ರ ರೇಂಜ್. ಒಂದ್ಸರಿ ಜಸ್ಟ್ ಮ್ಯಾಪ್ ನೋಡಿ, ಹರಿಶ್ಚಂದ್ರ ರೇಂಜ್ ಲೊಕೇಟ್ ಮಾಡಿ. ಹರಿಶ್ಚಂದ್ರ ರೇಂಜ್ just west of Balghat and it is in the part of Maharashtra plateau. Maharashtra plateau ಬರುತ್ತೆ. ಓಕೆ, ಸೊ ಇದು ಮೇನ್ಲಿ ಬರೋದು ಸೆಂಟ್ರಲ್ ಅಲ್ಲಿ. ಈ ಕಡೆ ಈಸ್ಟರ್ನ್ ಸೈಡ್ ನೋಡಿದ್ರೆ ಇಲ್ಲಿ ನಯಗಾರ ಹಿಲ್ಸ್ ಇದೆ ನೋಡಿ. ನಯಗಾರ ಹಿಲ್ಸ್ ಇನ್ ದ ಒಡಿಸಾ. ನಯಗಾರ ಹಿಲ್ಸ್. ಅದಾದ್ಮೇಲೆ ನಲ್ಲಮಲ್ಲ ಹಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಆಂಧ್ರ ಪ್ರದೇಶ್. ನಲ್ಲಮಲ್ಲ ಹಿಲ್ಸ್ ಇದು ತುಂಬಾ ಫೇಮಸ್ ಆಂಧ್ರ ಪ್ರದೇಶದಲ್ಲಿ. ನಲ್ಲಮಲ್ಲ ಹಿಲ್ಸ್ ಅಂಡ್ ನಲ್ಲಮಲ್ಲ ಹಿಲ್ಸ್ ಆದ್ಮೇಲೆ ವೇಣುಕೊಂಡ. ಕೊಂಡ ಎಲ್ಲ ಆಂಧ್ರದ ಫೇಮಸ್. ಅದು ಕೊಂಡ, ಅನಂಕೊಂಡ, ಅರಂಕೊಂಡ. ಆ ಕೊಂಡ ಅಂದ್ರೆ ಒಂದು ಹಿಲ್ಸ್ ರೇಂಜ್ ಅದು. ಓಕೆ, ಸೊ ಹಿಯರ್ ವೇಣುಕೊಂಡ ಹಿಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಆಂಧ್ರ ಪ್ರದೇಶ್. ದೆನ್ ವಿ ಆರ್ ಹ್ಯಾವಿಂಗ್ ದ ಪಾಕೊಂಡ. ಕೊಂಡ ಬಂದ್ರೆ ತಿಳ್ಕೊಳ್ಳಿ ಆಂಧ್ರ ಪ್ರದೇಶ ಅಂತ. ಓಕೆ, ಪಾಕೊಂಡ. ದೆನ್ ವಿ ಆರ್ ಹ್ಯಾವಿಂಗ್ ದ ನಗಾರಿ ಹಿಲ್ಸ್. Then from here we are having the Tamil Nadu, Javdi Hills and Shivrai. These are very famous. Javdi Hills and Shivrai Hills, they are in the Tamil Nadu and they are very very important. This question repeatedly ಕೇಳಿದ್ದಾರೆ. Shivrai Hills and Javdi Hills ಎಲ್ಲಿ ಬರ್ತಾವ ಅಂತ. ಆನ್ಸರ್ ತಮಿಳುನಾಡು. And ಇನ್ನೊಂದು ಬರುತ್ತೆ Palani Hills. ಎಲ್ಲಿದೆ Palani? ಇಲ್ಲಿ ನೋಡಿ. Palani Hills is very very important. ಯಾಕಂದ್ರೆ it is known as the heaven of the south ಅಂತ. ಯಾಕಂದ್ರೆ ಊಟಿ ಇರೋದು ಇಲ್ಲೇ. ಊಟಿ and ಕೊಡೈಕನಾಲ್. So Uti comes in Palani Hills. Uti, and Uti is the very important hill station of South India, and this Uti is known as the Simla of the South. ದಕ್ಷಿಣ ಭಾರತದ ಸಿಮ್ಲಾ ಅಂತ ಕರೀತಾರೆ ಊಟಿಗೆ. ಅಂಡ್ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಯಾರಿಗೆ ಅಂದ್ರೆ ರವಿಗೆ ಮ್ಯಾರೇಜ್ ಆದ್ಮೇಲೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲ ರವಿ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಟೂರಿಸಂ ಆಕ್ಟಿವಿಟೀಸ್. ಓಕೆ, ಹಿಲ್ ಸ್ಟೇಷನ್. ಅಂಡ್ ಅಲ್ಲೇ ಬರುತ್ತೆ ಕೊಡೈಕನಾಲ್ and Uti, they are very important hill stations and comes in Palani. And then we are having the this one Varushnandi Hills. This also again in Tamil Nadu. Then this is very very important, Cardamom Hills. Cardamom andre ಯಾಲಕ್ಕಿ ಎಲ್ಲಕ್ಕಿಂತ ಹೆಚ್ಚಿಗೆ ಬರೋದು ಇಲ್ಲಿಂದೆ Cardamom Hills. And mainly ಬರೋದು ಕೇರಳದಲ್ಲಿ ಬರುತ್ತೆ Cardamom Hills. Kerala. Then we are having the Anaimalai Hills. And Anaimalai Hills is very important because the highest peak Anaimudi located in Anaimalai Hills. ಈ Anaimalai Hills ಅಲ್ಲಿ ಬರುತ್ತೆ Anaimudi. And Anaimudi is the highest peak of South India. ಅರ್ಥ ಆಗ್ತಾ ಇದೆಯಾ? ಓಕೆ, ಅದಾದ್ಮೇಲೆ ಮೇಲೆ ಬರೋದು ನೀಲಗಿರಿ ಹಿಲ್ಸ್. ಅನೈಮಲೈ ಹಿಲ್ಸ್ ದಿಂದ ಮೇಲೆ ಬರೋದು ನೀಲಗಿರಿ ಹಿಲ್ಸ್. ಅಂಡ್ ನೀಲಗಿರಿ ಹಿಲ್ಸ್ ನಲ್ಲಿ ಎಲ್ಲಕ್ಕಿಂತ ದೊಡ್ಡದಾದಂತ ಬೆಟ್ಟ ಯಾವುದಂದ್ರೆ ದೊಡ್ಡ ಬೆಟ್ಟ. ನಿಮ್ಗೆ ಇದಿಷ್ಟು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕ್ವಶನ್ ಡೈರೆಕ್ಟ್ಲಿ ಕೇಳ್ತಾರೆ, ಅರೇಂಜ್ ದ ಫಾಲೋವಿಂಗ್ ಹಿಲ್ಸ್ ಫ್ರಮ್ ನಾರ್ತ್ ಟು ಸೌತ್ ಆರ್ ಫ್ರಮ್ ಸೌತ್ ಟು ನಾರ್ತ್ ಆರ್ ಫ್ರಮ್ ವೆಸ್ಟ್ ಟು ಈಸ್ಟ್, ಫ್ರಮ್ ಈಸ್ಟ್ ಟು ವೆಸ್ಟ್ ಅಂತ ಕ್ವಶನ್ ಕೇಳ್ತಾರೆ. ಅವಾಗ ಈ ಪಿಕ್ಚರ್ ನಿಮ್ಗೆ ಗೊತ್ತಿದ್ರೆ ಒಂದು ಕ್ವಶನ್ ಮಿಸ್ ಆಗಲ್ಲ ನಿಮ್ದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದು ಮೌಂಟ್ ಗುರು ಶಿಖರ್ ಗೊತ್ತಾಯ್ತು ನಿಮಗೆ, ಎಲ್ಲಿ ಬರುತ್ತೆ ಅರಾವಳಿ ರೇಂಜ್. ಅಂಡ್ ಈ ಒಂದು ಅನ್ನೈಮುಡಿ Anaimalai Hills, and then we are having the Aravali, that Nilgiri Hills, ದೊಡ್ಡ ಬೆಟ್ಟ. ಇಷ್ಟು ಹಿಲ್ಸ್ ಗೊತ್ತಾಯ್ತು. ರಾಜಮಲ ಹಿಲ್ಸ್ ಗೊತ್ತಿರಲಿ, ಇಲ್ಲಿ ಬರುತ್ತೆ ಜಾರ್ಖಂಡ್. ಅಂಡ್ ದಿಸ್ ಇಸ್ ದ ಈಸ್ಟರ್ನ್ ಮೋಸ್ಟ್ ಬೌಂಡ್ರಿ ಆಫ್ ಪೆನಿನ್ಸುಲರ್ ಪ್ಲಾಟೂ. ಅಂಡ್ ಫ್ರಮ್ ರಾಜಮಲ ಹಿಲ್ಸ್ ಆನ್ವರ್ಡ್ಸ್ ಏನು ಸ್ಟಾರ್ಟ್ ಆಗುತ್ತೆ, ಗಾರೋ ಹಿಲ್ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ಅ ಪಾರ್ಟ್ ಆಫ್ ಮೇಘಾಲಯ ಪ್ಲಾಟೂ. ಸೊ ದಿಸ್ ಇಸ್ ಅಬೌಟ್ ಯುವರ್ ಪೆನಿನ್ಸುಲರ್ ಪ್ಲಾಟೂ. ಪೆನಿನ್ಸುಲರ್ ಪ್ಲಾಟೂ ಗೊತ್ತಾಯ್ತಾ? And it is very very important peninsular plateau because most of the southern rivers like Godavari, Krishna, Kaveri, they originates in the Deccan plateau, not in the central highland. Central highland ದಲ್ಲಿ ಹುಟ್ಟುವಂತ ನದಿಗಳು ಯಾವುದು? ಮೇನ್ಲಿ ಬರುವುದು ಬನಾಸ್ ನದಿ ಕೇಳಿದ್ರಾ? So the important rivers of this part, the mainly ಬರುವುದು ಬರ್ಕೊಳ್ಳಿಬೇಕಾದ್ರೆ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಸೆಂಟ್ರಲ್ ಹೈಲ್ಯಾಂಡ್. ದ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಸೆಂಟ್ರಲ್ ಹೈಲ್ಯಾಂಡ್. ಅಗೇನ್ ಕ್ವಶನ್ ಬರ್ಬೋದು ನಿಮಗೆ, ದ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಸೆಂಟ್ರಲ್ ಹೈಲ್ಯಾಂಡ್. ಸೊ ಕೇನ್ ಬೆತ್ವಾ, ಚಂಬಲ್, ಸಿಂಧ್ and Banas, Barkar. Okay, so
these are very important rivers of again this one Narmada, Tapi, Mahi. You tumba important. Narmada, Mahi, Tapi. So these are very very important rivers of central India. Okay. And Ken, Betwa, Chambal, Sindh, and Banas and Barkar. These are the important rivers of central highlands. Then Deccan Plateau, the important rivers. First one is Godavari, then Krishna, then Kaveri. Okay, Kaveri. Then you can write Mahanadi. Then we are having Tungabhadra. ತುಂಬಾ ಇದಾವೆ. ನಾನು ರಿವರ್ ಸಿಸ್ಟಮ್ ಡಿಸ್ಕಸ್ ಮಾಡಬೇಕು ಹೇಳ್ತೀನಿ ಅಲ್ಲ, ಬಟ್ ಇಲ್ಲಿ ಜನರಲ್ ಆಗಿ ಗೊತ್ತಿರಲಿ. ಡೆಕ್ಕನ್ ಪ್ಲಾಟೋದಲ್ಲಿ ಮೇನ್ಲಿ ಬರುವಂತ ರಿವರ್ಸ್ ಗೋದಾವರಿ, ಕೃಷ್ಣ, ಕಾವೇರಿ ಅಂಡ್ ಮಹಾನದಿ, ತುಂಗಭದ್ರಾ. And in the central highlands it's mainly Narmada, Tapi, Mahi, Ken, Betwa, Chambal, Sindh and Banas and Barkar. These are the important rivers. So ಇಷ್ಟ ಆದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ, the significances of the peninsular plateau. This is main question in UPSC. The significances of the peninsular plateau. The significances of peninsular plateau. The significances of peninsular plateau. So the first significance, again economic significance. Economic significance. Otherly first and foremost, this is the Ruhr of the world, India. So this region, Chotanagpur region, is known as the Ruhr of India. What is Ruhr of India? Mineral resources. Very good. It's very famous for mineral resources. It's very famous for mineral resources. Okay, it's very famous for mineral resources and natural resources. Natural resources and mineral and natural resources. First point. And second point, most of the hydroelectric projects are located in this peninsular plateau. Hydroelectric projects. ಯಾಕಂದ್ರೆ ಗ್ಯಾಂಗೆಟಿಕ್ ಪ್ಲೇನ್ ಇದು ಇರಲಿಲ್ಲ. ಗ್ಯಾಂಗೆಟಿಕ್ ಪ್ಲೇನ್ ಅಲ್ಲಿ ಪ್ಲೇನ್ ಇರೋದ್ರಿಂದ that was helpful for the agriculture, but here it is helpful for the hydroelectric projects because most of the rivers they are flowing through the plateaus. Hydroelectric project, and again this hydroelectric project mainly this is very important for the economic activities and the GDP, gross domestic product, ಮತ್ತೆ ಎಂಪ್ಲಾಯ್ಮೆಂಟ್ ಆಗಲಿ, ಓಕೆ, ಮತ್ತೆ ಇನ್ನೊಂದು ವಾಟರ್ ಸಪ್ಲೈ ಆಗಲಿ ಅಗ್ರಿಕಲ್ಚರ್ಗೆ ಎಲ್ಲ ನೀವು ಈ ಥರ ಲಿಂಕ್ ಮಾಡಿ ಬರೀಬಹುದು ನೀವು. ಓಕೆ, ಸೊ ದಿಸ್ ಇಸ್ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್. ಆ್ಯಂಡ್ the third point, the important hill stations. ಅಂದರೆ ಏನು ಬರೀತಾರೆ ಇಲ್ಲಿ, 1 minute, ಟೂರಿಸಂ ಆಸ್ಪೆಕ್ಟ್ ಅಂತ ಬರ್ಕೊಳ್ಳಿ. ಟೂರಿಸಂ ಅಲ್ಲಿ ಮೇನ್ಲಿ ಬರೋದು ಇಂಪಾರ್ಟೆಂಟ್ ಹಿಲ್ ಸ್ಟೇಷನ್ಸ್ ಲೈಕ್ ಕೊಡೆಕನಾಲ್ ಬರೀರಿ, ಊಟಿ ಬರೀರಿ. ಓಕೆ, ಮಹಾಬಲೇಶ್ವರ್ ಎಲ್ಲಿ ಬರುತ್ತೆ? ಮಹಾಬಲೇಶ್ವರ್ ತಮಿಳುನಾಡು, ಮಹಾರಾಷ್ಟ್ರ, ಚಾಮರಾಜನಗರ ಅಂತೆ. ಇಲ್ಲೇ ಬರುತ್ತೆ ಚಾಮರಾಜನಗರ. ಮಹಾಬಲೇಶ್ವರ್ ಇನ್ ಮಹಾರಾಷ್ಟ್ರ, ಇಟ್ಸ್ ವೆರಿ ಫೇಮಸ್ ಮಹಾಬಲೇಶ್ವರ್. ದ ರಿವರ್ ಕೃಷ್ಣ ಒರಿಜಿನ್ಸ್ ಇನ್ ಮಹಾಬಲೇಶ್ವರ್ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರ. ಓಕೆ, ಸೊ ಮಹಾರಾಷ್ಟ್ರ ಈಗ ಇಂಪಾರ್ಟೆಂಟ್ ಹಿಲ್ ಸ್ಟೇಷನ್ಸ್ ಲೈಕ್ ಯಾವುದು? ಮಹಾಬಲೇಶ್ವರ್, ಊಟಿ, ಕೊಡೆಕನಾಲ್. ಓಕೆ, ಬರುತ್ತೆ. ದಿಸ್ ಇಸ್ ದ ಟೂರಿಸಂ ಪರ್ಸ್ಪೆಕ್ಟಿವ್ ಆರ್ ಆಸ್ಪೆಕ್ಟಿವ್. ನೆಕ್ಸ್ಟ್ ಬರೋದು ಹಿಸ್ಟಾರಿಕ್ ಪರ್ಸ್ಪೆಕ್ಟಿವ್. ಹಿಸ್ಟಾರಿಕಲಿ ಅಜಂತಾ ಕೇವ್ಸ್, ಎಲ್ಲೋರಾ ಕೇವ್ಸ್, ಅದು ಟೂರಿಸಮ್ಗೂ ಬರುತ್ತೆ ಪ್ಲಸ್ ಹಿಸ್ಟಾರಿಕಲ್ ಆಸ್ಪೆಕ್ಟ್ಗೂ ಬರುತ್ತೆ. ಓಕೆ, ಅಜಂತಾ ಕೇವ್ಸ್ ಆ್ಯಂಡ್ ದಿಸ್ ಒನ್ ಎಲ್ಲೋರಾ ಕೇವ್ಸ್, ಇವೆಲ್ಲ ಬರೀರಿ. ಮಲೆ ಮಹದೇಶ್ವರ ಬೆಟ್ಟ, ಮಹಾಬಲಿಪುರಂ ಬರೋದು ಈ ಕಡೆ ತಮಿಳುನಾಡು, ಮಹಾಬಲಿಪುರಂ. ಹಾಂ, ಓಕೆ. ನೆಕ್ಸ್ಟ್ ಹಂಪಿ ಬದಾಮಿನೂ ಬರೀಬಹುದು ನೀವು, ಟೂರಿಸಂ ಪರ್ಸ್ಪೆಕ್ಟಿವ್ ಇನ್ ಕರ್ನಾಟಕ. ಹಂಪಿ ಬದಾಮಿ, okay, these are very very important. Hampi, Badami, Vijayanagar illa. Okay, so these are the significances of peninsular plateau. And again, if you talk the deficits or the ಇನ್ನೊಂದು ಏನು ಬರೀಬಹುದು, the negatives of peninsular plateau. Next ಅದೊಂದು ಪಾಯಿಂಟ್ ಬರ್ಬೇಕು, negatives or the demerits of peninsular plateau ಬರ್ಕೊಳ್ಳಿ. demerits of peninsular plateau. ಯಾಕಂದ್ರೆ ನಾವು ಪಾಸಿಟಿವ್ ನೋಡ್ಬಿಟ್ಟು ನೆಗೆಟಿವ್ ಕೇಳ್ಬಿಟ್ರೆ ಆನ್ಸರ್ ಬರ್ಕೊಳ್ಳಿ. demerits of peninsular plateau. First point ಬರ್ಕೊಳ್ಳಿ. First point, it is not suitable for the agriculture. This is not suitable for the agriculture because mostly it is a plateau region. plateau ಅಂದ್ರೆ ಗೊತ್ತಾಗುತ್ತೆ. ಏನು plateau ಅಂದ್ರೆ ಏನು ಅರ್ಥ ಮಾಡ್ಕೊಂಡ್ರೆ ನೀವು? plateau ಅಂದ್ರೆ ಏನು? ನಾನು ಇಲ್ಲಿ ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ಹೇಳಿ ಯಾವುದು plateau. This is first diagram. This is the first diagram.
this is the second diagram, and this is third diagram. First, second, third, and ಇದು ಇದು ನಾಲ್ಕನೇದು. ಇದರಲ್ಲಿ ಪ್ಲಾಟೋ ಯಾವ್ದು ಹೇಳಿ? ಥರ್ಡ್ ಇಸ್ ಪ್ಲಾಟೋ. ಪ್ಲಾಟೋ ಅಂದ್ರೆ ಏನು? ದಿಸ್ ಇಸ್ ದ ರೈಸ್ಡ್ ಹೈ ಫ್ಲಾಟ್ ಲ್ಯಾಂಡ್ ಅಂತ. ಅದು ಹೈಟ್ ಇರುತ್ತೆ ಮತ್ತೆ ಮೇಲೆ ಫ್ಲಾಟ್ ಇರುತ್ತೆ, ದಟ್ ಇಸ್ ಅ ಪ್ಲಾಟೋ. ಅಂಡ್ ಈ ತರ ಚೂಪ್ ಆಗಿರೋದು ದಟ್ ಇಸ್ ಅ ಮೌಂಟೇನ್. ಓಕೆ, ಅಂಡ್ ಪ್ಲೇನ್ ಇರೋದು ದಟ್ ಇಸ್ ಪ್ಲೇನ್ಸ್. ಅಂಡ್ ಇದು ವೆರಿ ಗುಡ್, ರೋಲಿಂಗ್ ಪ್ಲೇನ್. ರೋಲಿಂಗ್ ಪ್ಲೇನ್, ಪ್ಲಾಟೋ, ಮೌಂಟೇನ್ ಅಂಡ್ ದ ಪ್ಲೇನ್, ಅದು ಗೊತ್ತಿರಬೇಕು. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮೌಂಟೇನ್ ಅಂಡ್ ಹಿಲ್ಸ್? ಹಿಲ್ಸ್ ಅಂದ್ರೆ ಏನು, ಮೌಂಟೇನ್ ಅಂದ್ರೆ ಏನು? ನೋಡಿ ಇಲ್ಲೇ ಗೊತ್ತಾಗುತ್ತೆ. ಹಿಲ್ಸ್ ಮೌಂಟೇನ್, ಕಂಟಿನ್ಯೂಸ್ ಮೌಂಟೇನ್ ಚೈನ್. ನಾ ಕೇಳ್ತಿದ್ದು ಮೌಂಟೇನ್ ಅಂದ್ರೆ ಏನು? ವಾಟ್ ಈಸ್ ಮೌಂಟೇನ್, ವಾಟ್ ಈಸ್ ಹಿಲ್ಸ್? ನೋಡಿ, ಈಗ ಏನಾದ್ರೂ ಯಾವುದೇ ಒಂದು ಹೈಟ್ ತಗೊಳ್ಳಿ, ಒಂದು ಪರ್ವತದ್ದು, ಅದರ ಹೈಟ್ ಏನಾದ್ರೂ 900 meters ವರೆಗೆ ಇದ್ರೆ, ಇಫ್ ದ ಹೈಟ್ ಆಫ್ ದ ಎನಿ ಮೌಂಟೇನ್ ಇಫ್ ಇಟ್ ಇಸ್ ಅಪ್ ಟು 900 meters we are calling the hills. ಅದರ ಹೈಟ್ ಏನಾದ್ರೂ 900 meter ಗಿಂತ ಹೆಚ್ಚಿಗಿದ್ರೆ it we are calling the mountain. ಮೌಂಟೇನ್ ಅಂದ್ರೆ ಏನು? we are classifying based on the height. If it is more than 900 meters we are calling the mountain. If it is less than the 900 meter we are calling the hills. ಈಗ ಅಜಂತಾ ಇವೆಲ್ಲ ಹಿಲ್ಸ್ ಯಾಕಂದ್ರೆ ಇವೆಲ್ಲ 900 meter ಗಿಂತ ಕಡಿಮೆ ಇದಾವಂತ. ಈಗ ಮೌಂಟ್ ಎವರೆಸ್ಟ್ ಮೌಂಟ್ ಯಾಕೆ ಕರಿತೀವಿ ಅಂದ್ರೆ ಅದರ ಹೈಟ್ 8848 meters ಇದೆ, ಅದಕ್ಕೆ. ಈಗ ನಾವು ಮೌಂಟ್ ಈಗ ತುಂಬಾ ಕರಿತೀವಿ, ಗಾರ್ಡನ್ ಆಸ್ಟಿನ್ ಇಟ್ಸ್ ಮೌಂಟೇನ್, ಇದು ಮೌಂಟೇನ್ ಅಂತ ಕರಿತೀವಿ. ಯಾಕಂದ್ರೆ ಅದರ ಹೈಟ್ ಎಷ್ಟಿದೆ? 8611 ಇದೆ. ಸೊ ಎನಿಥಿಂಗ್ ಅಬೋವ್ ದ 900 meters we are calling the mountain, and below the height of 900 meters we are calling the hills. ಅಷ್ಟು ಗೊತ್ತಿರಬೇಕು. ಸೊ ಫಸ್ಟ್ ಡಿಮೆರಿಟ್ ಏನು ಬರೆದ್ರಿ ನೀವು? It is not suitable for the agriculture because of its plateau region. Second point, it is not suitable for the human settlement. It is not suitable for the human settlement. ಇದು ಒಪ್ಕೋತೀರಾ? ಯಾಕಂದ್ರೆ ಎಲ್ಲ ಸ್ಲೋಪ್ ಇರೋದ್ರಿಂದ ಹ್ಯೂಮನ್ ಸೆಟ್ಲ್ಮೆಂಟ್ ಅಷ್ಟು ಸರಿ ಇರಂಗಿಲ್ಲ. It is not suitable for the human settlement. Third one, it is very difficult for the construction of the road. It is very difficult for the construction of the road. It is very difficult for construction of the roads. ಯಾಕಂದ್ರೆ ಏನ್ ಮಾಡಿದೆ, ಘಾಟ್ ಸೆಕ್ಷನ್ ಎಲ್ಲ ಕೊರಿಬೇಕಾಗತ್ತೆ, ಅಲ್ಲಿ ಮಷಿನ್ ತಗೊಂಡೋಗೋದು ತುಂಬಾ ಕಷ್ಟ. ಅಲ್ಲಿ ಮಷಿನ್ ಇವಾಗ ಅಲ್ಲಿ ಮತ್ತೆ ಬಿದ್ದು ಸಾಯ್ಬೋದು ಯಾರಾದ್ರೂ, ಲ್ಯಾಂಡ್ ಸ್ಲೈಡ್ಸ್ ಆಗ್ತಿರ್ತವೆ, ಮಳೆ ಆದ್ರೆ ತುಂಬಾ ಕಷ್ಟ. ಓಕೆ, ಸೊ ಏನ್ ಬರೀದ್ರಿ? ಥರ್ಡ್ ಪಾಯಿಂಟ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕನ್ಸ್ಟ್ರಕ್ಟ್ ದ ರೋಡ್ಸ್ ಡ್ಯೂ ಟು ದ ಲ್ಯಾಂಡ್ ಸ್ಲೈಡ್ ಆಕ್ಟಿವಿಟೀಸ್. ಡ್ಯೂ ಟು ದ ಲ್ಯಾಂಡ್ ಸ್ಲೈಡಿಂಗ್ ಆಕ್ಟಿವಿಟೀಸ್. ಡ್ಯೂ ಟು ದ ಲ್ಯಾಂಡ್ ಸ್ಲೈಡಿಂಗ್ ಆಕ್ಟಿವಿಟೀಸ್. Due to the landsliding activities. Fourth one, and this is very important. The fourth one, the peninsular plateau is deficient in water. It's deficient. Deficient ಅಂದ್ರೆ ಗೊತ್ತಾಗುತ್ತಾ? Shortage of ಕೊರತೆ. Deficit. deficit ಗೆ ಅಪೋಸಿಟ್ ಯಾವುದು? ಸರ್ಪ್ಲಸ್. ಸರ್ಪ್ಲಸ್ ಗೆ ಎಕ್ಸಾಂಪಲ್ ಯಾವುದು? ಗ್ಯಾಂಗೆಟಿಕ್ ಪ್ಲೇನ್. ಗ್ಯಾಂಗೆಟಿಕ್ ಪ್ಲೇನ್ ಅಲ್ಲಿ ವಾಟರ್ ಸರ್ಪ್ಲಸ್ ಇರುತ್ತೆ, ಹೆಚ್ಚಿಗಿರುತ್ತೆ, ಅದರಲ್ಲಿ ವಾಟರ್ ಡೆಫಿಸಿಟ್ ಇರುತ್ತೆ. So this is the deficit water region ಅಂತ ಬರಿಬಹುದು ನಾವು. So peninsular plateau is the water deficit region. Water deficit region due to the seasonal rivers. Water deficit region due to the seasonal rivers. ಅದಕ್ಕೆ ಯಾವುದು ಎಕ್ಸಾಂಪಲ್? ಪೆರಿನಿಯಲ್ ರಿವರ್ಸ್. ನಾರ್ತ್ ಇಂಡಿಯಾಗೆ ಗ್ಯಾಂಗೆಟಿಕ್ ಪ್ಲೇನ್ ಪೆರಿನಿಯಲ್ ಅಂದ್ರೆ ವಾಟರ್ ವಿಲ್ ಬಿ ದೇರ್ ಥ್ರೂ ಔಟ್ ದ ಇಯರ್. ಅಂಡ್ ಇಲ್ಲಿ ಏನಾಗುತ್ತೆ? ವಾಟರ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ರಿವರ್ಸ್ ಡ್ಯೂರಿಂಗ್ ಓನ್ಲಿ ದ ಮಾನ್ಸೂನ್ ಟೈಮ್, ಅಂಡ್ ಡ್ಯೂರಿಂಗ್ ಸಮ್ಮರ್ ಫುಲ್ ಡ್ರೈ ಅಪ್ ಆಗಿರುತ್ತೆ. So these are the and ಇಷ್ಟು ಬರೆದ್ರ. and mostly next point ಬರ್ಕೊಳ್ಳಿ. mostly the people of the South Indians fighting for the employment. ಈಗ ಎಂಪ್ಲಾಯ್ಮೆಂಟ್ ತಗೊಂಡ್ರೆ ನಾರ್ತ್ ಇಂಡಿಯಾಗಿಂತ ಸೌತ್ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗಿದೆ. ಎಲ್ಲಕ್ಕಿಂತ ಹೆಚ್ಚಿಗೆ ನೋಡಿ, ಕೇರಳ ಇಷ್ಟು ಲಿಟ್ರೇಟ್ ಇದ್ರೂ ಕೂಡ ಎಲ್ಲಕ್ಕಿಂತ ಹೆಚ್ಚಿಗೆ ಅಲ್ಲೇ ಇರೋದು ಅನ್ಎಂಪ್ಲಾಯ್ಮೆಂಟ್. ಕೇರಳ 11 to 12% ಇದು ಇದೆ ಅನ್ಎಂಪ್ಲಾಯ್ಮೆಂಟ್. ಅದೇ ನಮ್ದು ಗೌರ್ಮೆಂಟ್ ಇದು ತಗೊಂಡ್ರೆ, ಇಂಡಿಯಾದ ಎವರೇಜ್ ತಗೊಂಡ್ರೆ ಎಷ್ಟಿದೆ ಅನ್ಎಂಪ್ಲಾಯ್ಮೆಂಟ್? ವಾಟ್ ಈಸ್ ದ ಅನ್ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ ಇನ್ ಇಂಡಿಯಾ? 4.8%. ಸೊ 4.8% ಇಸ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಆಫ್ ಇಂಡಿಯಾ. ಅದೇ ಕೇರಳ ತಗೊಂಡ್ರೆ 11.2% ಇದೆ. ಅಂದ್ರೆ ಇಫ್ ಯು ಟೇಕ್ 100 people in India, ಆ 100 people ಅಲ್ಲಿ ಅರೌಂಡ್ 5 people are unemployed in India level. ಇಫ್ ಯು ಟೇಕ್ ಕೇರಳದಲ್ಲಿ 100 peoples ಅಲ್ಲಿ 11 ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ. ಯಾಕಿದ್ದಾರೆ? ರೀಸನ್ ಹೇಳಿ. ಅವ್ರು ಇಷ್ಟು ಲಿಟ್ರೇಟ್ ಇದ್ರು ಕೂಡ ಯಾಕೆ ಅನ್ಎಂಪ್ಲಾಯ್ಡ್ ಇದ್ದಾರೆ ಹೇಳಿ? ಅದೇ ತೊಂದರೆ ಆಗಿರೋದು. ಎಷ್ಟು ಲಿಟ್ರೇಟ್ ಆಗ್ತಾರೆ ಜಾಬ್ ಹೆಚ್ಚಿಗೆ ಬೇಕೇ ಬೇಕು. ಹಾಗಾಗಿ ಬಿಕಾಸ್ ಅವ್ರದ್ದು ರಿಸೋರ್ಸಸ್ ಇದೆ, ಆದ್ರೂ ಕೂಡ ಬಿಕಾಸ್ ಆಫ್ ದೇರ್ ಕ್ವಾಲಿಟಿ ಎಜುಕೇಶನ್ ಅಂಡ್ ಅದು ಮತ್ತೆ ಇನ್ನೊಂದು ತುಂಬಾ ಅಲ್ಲಿ ಕಾಮರ್ಷಿಯಲ್ ಆಕ್ಟಿವಿಟಿ ಅಷ್ಟು ಇಲ್ಲ ಅಲ್ಲಿ, ಕಾಮರ್ಷಿಯಲ್ ಆಕ್ಟಿವಿಟಿ. ಓಕೆ, ಹಾಗಾಗಿ ಮೋಸ್ಟ್ಲಿ ದೇ ಆರ್ ಕಮಿಂಗ್ ಆರ್ ದೇ ಆರ್ ಮೈಗ್ರೇಟಿಂಗ್ ಟುವರ್ಡ್ಸ್ ದ ಬಿಹಾರ್,
ಮೈಗ್ರೇಟ್ ಟುವರ್ಡ್ಸ್ ದ ಯು ಪಿ ಆ್ಯಂಡ್ ಡೆಲ್ಲಿ. ಮೋಸ್ಟ್ಲಿ ನೋಡಿ ನೀವು ಬಿಹಾರ್ ಯು ಪಿಗೆ ಅವರೇ ಹೋಗಿರ್ತಾರೆ, ಯಾರು ಕೇರಳ ಪೀಪಲ್, ಆ್ಯಂಡ್ ಮೋಸ್ಟ್ಲಿ ಫಾರಿನರ್ಸ್ಗೂ ಕೂಡ ಕೇರಳದಿಂದ ಹೋಗಿರ್ತಾರೆ. ಓಕೆ, ಹಾಗಾಗಿ ಇನ್ ಇಂಡಿಯಾ ಕೇರಳ ಈಸ್ ದ ಲಾರ್ಜೆಸ್ಟ್ ರೆಮಿಟನ್ಸ್ ರಿಸೀವಿಂಗ್ ಸ್ಟೇಟ್ ಅಂತ ಕರಿತೀವಿ. ರೆಮಿಟನ್ಸ್ ಅಂದ್ರೆ ಏನು? ವಾಟ್ ಇಸ್ ರೆಮಿಟನ್ಸ್? ನಮ್ಮ ಕ್ಲಾಸಲ್ಲಿ ನೀವು ಎಲ್ಲನೇ ಕಲಿತೀರಾ, ಎಕನಾಮಿ, ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ ಎಲ್ಲನೇ. ರೆಮಿಟನ್ಸ್ ಅಂದ್ರೆ ಏನು? ಬೇರೆ ಕಂಟ್ರಿ ವರ್ಕ್ ಮಾಡ್ತಿದ್ದ ಇಂಡಿಯನ್ಸ್ ಬೇರೆ ದೇಶಕ್ಕೆ ಹೋಗಿ ಏನು ದುಡಿತಿರ್ತಾರೆ, ಅವ್ರದ್ದು ಇನ್ಕಮ್ ಇಂಡಿಯಾಗೆ ರೆಮಿಟನ್ಸ್ ಅಂತ ಕರಿತೀವಿ. ಹಾಗಾಗಿ ಕೇರಳದವರು ಎಲ್ಲಕ್ಕಿಂತ ಹೆಚ್ಚಿಗೆ ಹೋಗಿದ್ದಾರೆ, ಸೌದಿಗೆ ಹೋಗಿದ್ದಾರೆ, ಯು ಎಸ್ ಎಗೆ ಹೋಗಿದ್ದಾರೆ, ಜಪಾನ್ಗೆ ಹೋಗಿದ್ದಾರೆ, ಸಿಂಗಾಪುರ್ಗೆ ಹೋಗಿದ್ದಾರೆ. ಅವ್ರದ್ದು ಇನ್ಕಮ್ ಎಲ್ಲ ರೆಮಿಟನ್ಸ್. ಹಾಗಾಗಿ ಇಂಡಿಯಾದಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ರೆಮಿಟನ್ಸ್ ರಿಸೀವ್ ಮಾಡುವಂತ ರಾಜ್ಯ ಯಾವುದಂದ್ರೆ ಆನ್ಸರ್ ಇಸ್ ಕೇರಳ. ಓಕೆ, ಆನ್ಸರ್ ಇಸ್ ಕೇರಳ ಬಿಕಾಸ್ ಕೇರಳ ಈಸ್ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗಿದೆ, ಹಾಗಾಗಿ ಎಲ್ಲರೂ ಹೊರಗಡೆ ಹೋಗಿದ್ದಾರೆ, ಹಾಗಾಗಿ ಅವ್ರ ಇನ್ಕಮ್ ಹೆಚ್ಚಿಗೆ ಬರುತ್ತೆ. ದಟ್ ಇಸ್ ದ ಲಾರ್ಜೆಸ್ಟ್ ರೆಮಿಟನ್ಸ್ ರಿಸೀವಿಂಗ್ ಸ್ಟೇಟ್ ಆಫ್ ದ ಇಂಡಿಯಾ ಅಂತ. Okay, with this I will stop the class here. So the remaining part, that is the coastal plain, the western coast and the eastern coast and major ports. Tumba wonderful concepts idave. That thing I will cover or I will talk tomorrow. So till that time, take care. Bye bye.